ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಡಿಸೆಂಬರ್ 2024 ಮಂಗಳವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪುನರ್ವಸು ನಕ್ಷತ್ರ, ಬ್ರಹ್ಮಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 7 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 8 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಮುಹೂರ್ತ, ತೊಂದರೆಯ ಸಮಯ. ಸ್ವಲ್ಪ ಜಾಗರೂಕತೆ ಅಷ್ಟೇ ಮಾಡ್ರಿ. ಕಾಲನ ಕರೆ ಇದೆಯಲ್ಲ, ನಿಮಗೇನು ಸಿಗಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ, ಏನು ಸಿಗಬಾರದು ಅಂತಲೂ ಕೂಡ ನಿರ್ಧಾರ ಆಗಿರುತ್ತೆ. ಇಷ್ಟೇ ಪ್ರಾಪ್ತಿ. ನಮ್ಮ ಒಂದು ಭಾರತೀಯ ಒಂದು ಸಂಸ್ಕಾರ ಇದೆಯಲ್ಲ, ವೈದಿಕ ಸಂಸ್ಕಾರ, ಅದರಲ್ಲೂ ಆಧ್ಯಾತ್ಮಿಕ ಸಂಸ್ಕಾರ, ಅದೊಂದು ಅಪರೂಪ. ಎಂಥ ಒಬ್ಬ ವ್ಯಕ್ತಿಯನ್ನು ಕೂಡ, ನಿರುತ್ಸಾಹದ ವ್ಯಕ್ತಿಯನ್ನು ಉತ್ಸಾಹ ತುಂಬಿಸುತ್ತೆ ಈ ಒಂದು ವಾಕ್ಯದಲ್ಲೇ. ನಿನಗೇನು ಸಿಗಬೇಕು ಇದೆಯಯ್ಯ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಮಾಡ್ತಾ ಹೋಗು. ನಿನಗೇನು ಸಿಗಬಾರ್ದು ಅದು ನಿರ್ಧಾರ ಆಗಿದೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ನೀನು ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೆ? ಲೋಕದ ಈ ಚಿಂತನೆಗಳನ್ನು ದೂರ ಬಿಡು. ಪಕ್ಕದಲ್ಲಿರೋರು ಯಾರೋ ಮಾಡಬೇಕಾದ್ರೆ ಬಂದು ಅಲ್ಲೊಂದು ಹುಳಿ ಹಿಂಡುತ್ತಾರೆ, ನಿನ್ನ ಕೈಯೆಲ್ಲ ಆಗುತ್ತಾ, ನೀನೇನೋ ಮಾಡ್ತಿದ್ದೀಯ. ಅದಕ್ಕೆ ನೋಡಿ, ತುಂಬ ದೊಡ್ಡವರು ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದೊಂದು ಅದ್ಭುತವಾದ ಮಾತಿದೆ, ಇದು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಸಿಗಬೇಕಾಗಿರೋದು ಸಿಗುತ್ತೆ, ಎಸ್. ಸಿಗಲಾರದ್ದು ಸಿಗೋಲ್ಲ. ತಪ್ಪಿಸೋದು ಯಾಕೆ? ಅದಕ್ಕೊಂದು ಕೊಲೆ ಮಟ್ಟಕ್ಕೆ, ಹತ್ಯೆ ಮಟ್ಟಕ್ಕೆ, ಆತ್ಮಹತ್ಯೆ ಮಟ್ಟಕ್ಕೆ ಯಾಕೆ ಹೋಗೋದು? ಯಾಕೆ ಸುಳ್ಳು ಹೇಳಿ ಬದುಕೋದು? ಏನೋ ಒಂದು ಕಲಬೆರಕೆ. ಈಗ ನೋಡಿ, ಒಂದು ಸೆಕ್ಷನ್ 498 ವರದಕ್ಷಿಣೆ ಕೇಸು, ಆತ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 3 ಕೋಟಿ 5 ಕೋಟಿ ನಿನಗೇನು ಸಿಗಬೇಕಿತ್ತು ಅವನಲ್ಲಿ ಅನುರಾಗವಾಗಿ ಇದ್ದು ಬಿಟ್ಟಿದ್ರೆ ಅವ್ನ ಜೀವನ ಪರ್ಯಂತ ದುಡಿಯೋದೆಲ್ಲ ನಿನಗೆ ಇತ್ತೆ. ಕಳ್ಕೊಬಿಟ್ಟಿಯಾ? ಅವನ ತಂದೆನ ಕಳ್ಸಾಕ್ಬಿಟ್ಟಿಯಾ? ಅವನಲ್ಲಿ ಮಾನಸಿಕವಾಗಿ ಪ್ರಭಾವವನ್ನು ಬೀರಿ ಅವನ ಸ್ವಭಾವವನ್ನು ಕದಡಿ ಈ ಥರ ಎಷ್ಟೋ ನಡೀತಿದೆ. ಬರೀ ಪುರುಷ ಅಂತ ಹೇಳ್ತಿಲ್ಲ, ಸ್ತ್ರೀಯರ ಮೇಲೆಯೂ ನಡೀತಿದೆ. ಸಹಸ್ರ ವರ್ಷಗಳಿಂದಲೂ ಪ್ರಾಬ್ಲಮ್ ಕುಳಿತುಕೊಂಡು ಯೋಚನೆ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮೇ ಇಲ್ಲ, ಸಮಸ್ಯೆಯೇ ಇಲ್ಲ. ಇಲ್ಲದ ಸಮಸ್ಯೆಗೆ ನಾವು ಎಡತಾಕ್ತಿದ್ದೇವೆ, ಇಲ್ಲದ ಸಮಸ್ಯೆಗೆ ಎಡತಾಕುತ್ತಿದ್ದೇವೆ, ಗಾಬರಿಗೊಳ್ತಿದ್ದೇವೆ. ಇನ್ನೊಬ್ಬರ ಮೇಲೆ ಒತ್ತಡ ಇಲ್ಲ, ಇನ್ನೊಬ್ಬರ ಒತ್ತಡ ನಾವು ತಗೊಂಡು ಹತ್ಯೆ ಆತ್ಮಹತ್ಯೆ ಇಲ್ಲ ನಿರುತ್ಸಾಹ. ಅದಕ್ಕೆ ಅದರಲ್ಲಿ ತುಂಬ ಅದ್ಭುತವಾಗಿರುತ್ತೆ. ನಿನಗೇನು ಸಿಗಬೇಕು ನಿರ್ಧಾರವಾಗಿ ಬಿಟ್ಟಿದೆ ಮನುಜ. ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವ ಮಕ್ಕಳು, ಇವರೇ ಅಮ್ಮ ಆಗಿರಬೇಕು, ಇವರೇ ಅಪ್ಪ ಆಗಿರಬೇಕು, ಇವರೇ ಹೆಂಡತಿ, ಇವರೇ ಗಂಡ, ಇವರೇ ಮಗು, ಇವರೇ ನನ್ನ ಶತ್ರು, ಇವರೇ ನನ್ನ ಮಿತ್ರರು. ಗೊತ್ತೇ ಇಲ್ಲ ನಮಗೆ. ನಾನು ಬಡವನಾಗಿ ಹುಟ್ಟಬೇಕಾ, ನಾನು ಶ್ರೀಮಂತನಾಗಿ ಹುಟ್ಟಬೇಕಾ, ಅದು ನಮಗೆ ಗೊತ್ತಿಲ್ಲ. ಎಲ್ಲ ಡೆಸ್ಟಿನಿ ಬಂದು ನಾನು ಉಪಯೋಗಿಸದೆ, ನನ್ನ ಬುದ್ಧಿವಂತಿಕೆಯಿಂದ ಉಪಯೋಗಿಸದೆ, ಅದು ಖಂಡಿತ ಇಲ್ಲ. ಯಾವುದೋ ಮಹತ್ ಶಕ್ತಿ, ಪ್ರಣವ ಶಕ್ತಿ ನಡೆಸ್ತಿದೆ. ಆದ್ದರಿಂದ ಈ ಆಧ್ಯಾತ್ಮಿಕತೆಯ ಚಿಂತನೆಯಲ್ಲೇ ಈ ಒಂದು ವಾಕ್ಯ ಇದೆಲ್ಲ ಬರೆದಿಟ್ಕೊಳ್ಳಿ. ನಿತ್ಯ ಅದನ್ನು ನೋಡಿ. ನಿನಗೇನು ಸಿಗಬೇಕೋ ಇವತ್ತು ಸಿಗುತ್ತದೆ. ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿ. ಬಾಸ್ ನನ್ನ ನೋಡಿಲ್ಲ, ನನಗೆ ರೆಕಗ್ನಿಷನ್ ಕೊಟ್ಟಿಲ್ಲ, ನನಗೆ ಪೊಸಿಷನ್ ಕೊಟ್ಟಿಲ್ಲ, ನನಗೆ ಪ್ರಮೋಷನ್ ಕೊಟ್ಟಿಲ್ಲ ಅನ್ನತಕ್ಕಂಥದ್ದು ಬೇಡ. ನನ್ನ ಕೆಲಸ ನಿನ್ನೆಗಿಂತ ಇವತ್ತು ಎಷ್ಟು ಚೆನ್ನಾಗಿ ಮಾಡ್ತೇನೆ, ಇವತ್ತೆಷ್ಟು ಚೆನ್ನಾಗಿ ಮಾಡ್ತೇನೆ. ಒಂದು ತಾಯಿಯಾಗಿ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾನೆ, ಅಡುಗೆ ಮಾಡ್ತಾನೆ ಮಕ್ಕಳಿಗೆ, ಯಜಮಾನರಿಗೆ. ಒಂದು ಗಂಡನಾಗಿ ನಾನು ಏನು ನನ್ನ ಕರ್ತವ್ಯ ಮಾಡ್ತೇನೆ, ಆಕೆನ ಪೋಷಿಸ್ತೇನೆ, ರಕ್ಷಿಸ್ತೇನೆ, ನಿನ್ನೆಗಿಂತ ಚೆನ್ನಾಗಿ ಇವತ್ತು. ಅಲ್ಲೊಂದು ದ್ವಂದ್ವಾರ್ಥ ವೈರುಧ್ಯಗಳಿದ್ದಾವೆ, ಬೇಡ.
ಏನು ಸಿಗಬೇಕು ನಿರ್ಧಾರ ಆಗಿದೆ ಅಲ್ವಾ? ಸರಿ, ಎಕ್ಸ್ಟ್ರಾ ತಿಂದುಬಿಟ್ರೆ ನಮ್ಮ ಹೋಟೆಲ್ ಇರುತ್ತೆ ಮಕ್ಕಳ, ಏನೂ ಇರೋಲ್ಲ. 5,000 ರೂಪಾಯಿಂದು ಪಲಾವ್ ಕೊಟ್ಟು ದುಡ್ಡು ಕೊಟ್ಟು ತಗೊಂಡು ತಿಂದ್ರು ಕೂಡ, ನೀವು ತುಂಬ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸ್ ಇದೆ, ನಿಮಗೆ ಗೊತ್ತಿಲ್ಲ ಮಕ್ಕಳೇ, 10-15 ರೂಪಾಯಿ ಆಗುತ್ತೆ ನಿಮ್ಮ ಒಂದು ಹೊತ್ತಿನ ಊಟ. 10-15 ಏನೇನೋ ಇದಾವೆ. ಸರಿ ಅಪ್ಪ, ನಾನು 15,000 ರೂಪಾಯಿ ಕೊಟ್ಬಿಟ್ಟಿದ್ದಾನೆ ಹೊಟ್ಟೆಲ್, ಅಷ್ಟೇ ನಮ್ಗೆ ಇಲ್ಲದ ಕಾಯಿಲೆ ಬಂದು ಸಾಯ್ತೇವೆ. ಇಟ್ಕೊಳ್ಳಲ್ಲ, ಅದು ಪ್ರಕೃತಿ ಇಟ್ಟುಕೊಳ್ಳುವುದಿಲ್ಲ. ಇಲ್ಲ ಕೈಯಂದಿ ಭವನ ಅಲ್ಲೆಲ್ಲೋ ರಸ್ತೆನಲ್ಲಿ ಬೀದಿನಲ್ಲಿ ಮಾರ್ತಿದ್ದಾರೆ, ನಾವು ತಗೊಂಡು ತಿಂತೇವೆ. ಅದಾದ್ರೂ ಇರುತ್ತಾ? ಅದೂ ಇಲ್ಲ. 30 ರೂಪಾಯಿನ ಊಟನೇ ಹೊಟ್ಟೆನಲ್ಲಿ ಉಳಿಯೋಲ್ಲ, ಇನ್ನು 3,000 ರೂಪಾಯಿನ ಊಟ ಹೊಟ್ಟೆಲಿ ಉಳಿಯುತ್ತಾ? ಇಲ್ಲ, ನಾವೇ ಉಳಿಯೋಲ್ಲ. ಅದು ಒಂದು ಅಂತ್ಯವಿದೆ. ಅದರಿಂದ ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತದೆ. ನಿಮ್ಮ ಕರ್ತವ್ಯ ನೀವು ಮಾಡಿ, ಪ್ರೀತಿಯಿಂದ ಮಾಡಿ, ಆನಂದಿಸಿ ಮಾಡಿ, ತಪನೆಗೆ ಒಳಗಾಗಬೇಡಿ. ಅಯ್ಯೋ ಇದಾಗ್ಲಿಲ್ಲ, ಅಯ್ಯೋ ಅದಾಗ್ಲಿಲ್ಲ. ಬೆಳಿಗ್ಗೆ ಎದ್ದು ನಿಮ್ಮ ಮಕ್ಕಳಿಗೆ ತಾಯಿಯಾಗಿ ಏನ್ ಮಾಡ್ಬೇಕೋ ಮಾಡಿ, ತಂದೆಯಾಗಿ ಏನ್ ಮಾಡ್ಬೇಕೋ ಮಾಡಿ, ಯಜಮಾನಾಗಿ ಏನ್ ಮಾಡ್ಬೇಕೋ ಮಾಡಿ. ಯಾಕೆ ಆ ಧಾವಂತಕ್ಕೊಳಗಾಗ್ತೀರಾ? ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ. ಸರಿ, ನೀವೇನೋ ದೊಡ್ಡ ಡಿಗ್ರಿ, ದೊಡ್ಡ PMO ಆಫೀಸಲ್ಲಿ ದೊಡ್ಡ ಚೀಫ್ ಸೆಕ್ರೆಟರಿಯೇಟ್ ಆಗ್ಬಿಟ್ಟಿದ್ದೀರಿ. ನೋಡ್ಬೇಕು, 7ನೇ ಕ್ಲಾಸ್ ಓದೋ ಮಗುಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಹೊಟ್ಟೆಲ್ಲ ಉರಿಯುತ್ತೆ. ನನ್ನ ಮಗಳು IAS ಮಾಡಬೇಕು. 7ನೇ ಕ್ಲಾಸ್ ಮಗು ಗೋಲಿ ಆಡೋ ಮಗುಗೆ, ಗಲ್ಲಿನಲ್ಲಿ ಗಿಲ್ಲಿ ಆಡೋ ಮಗುಗೆ IAS ಅಂತ ತಲೆ ಕೆಡಿಸಿಟ್ಟಿದ್ದಾರೆ. ಇವ್ರ ಮನೆ ಬಂಗಾರ ಆಗುವ. ಇದು ನಡೀತಿರೋದು ಲೋಕದಲ್ಲಿ. ನೀವು ಪ್ರಭಾವ ಸ್ವಭಾವಗಳಿಗೆ ಒಳಗಾಗಿ ನೀವು ಬೆಂಕಿ ಹಚ್ತಿದ್ದೀರಿ ಮಕ್ಕಳಲ್ಲಿ. ಆ ಮಗುನ ಕೇಳಿದ್ರು, ನಾನು ಐ ವಾಂಟ್ ಟು ಬಿ ಎನ್ IAS. ಆಲ್ರೆಡಿ ಎಷ್ಟಪ್ಪ ಕನ್ನಡಿ ಬುಡ್ಡಿ ಬಂದ್ಬಿಟ್ಟಿದೆ. ಏನ್ ಮಾಡ್ತಿದೆ? ನೀವು ಅಟ್ಲೀಸ್ಟ್ ಒಂದು ಕ್ಲರ್ಕ್ ಎಕ್ಸಾಮ್ ಪಾಸ್ ಮಾಡಿಲ್ಲ, IAS ಆಗ್ಬಿಡ್ಬೇಕು. ಇಲ್ಲ ಇನ್ನೊಬ್ಬರು ಕಂಪೇರ್ ಮಾಡೋದು, ಆ ಮಗು ನೋಡಿ ಇಷ್ಟು ನಂಬರ್, ಈ ಮಗು ನೋಡಿ ಇಷ್ಟು ನಂಬರ್, ನೀನ್ ನೋಡಿ ಹಿಂಗಿದ್ಯಾ, ಆ ಮಗು ನೋಡಿ ಇಷ್ಟು ದಪ್ಪ, ನೀನ್ ನೋಡಿ ಈ ದಪ್ಪ, ಆ ಮಗು ನೋಡಿ ಏನ್ ಕಲರ್, ಈ ಮಗು ನೋಡಿ ಏನ್ ಕಲರ್, ಏನೇನೋ ತುಂಬಿಸಿಟ್ಬಿಟ್ಟಿದ್ದೀರಿ. ಬರೀ ಬೇರೆಯವ್ರ ಮುಂದ್ಗಡೆ ಶೋ ತೋರ್ಸೋದೇ ಬದುಕಾಗ್ಬಿಟ್ಟಿದೆ ಮಕ್ಕಳೇ. ಅದಕ್ಕೆ ನೋಡಿ, ಇನ್ನೂ ಒಂದು ಮಾತಿದೆ, ಇದನ್ನು ಬರೆದು ಇಟ್ಕೊಳ್ಳಿ. ತುಂಬಾ ಜನ ಇವತ್ತು ಏನೇನೋ ಮಾಡ್ತಿದ್ದೀರಿ, ನಷ್ಟಗಳ ಬಾಬತ್ತಿನಲ್ಲಿ ಬೀಳುತ್ತಿದ್ದೀರಿ. ತುಂಬಾ ಒಬ್ಬ ಅನುಭವಸ್ಥ, ನಾನು ಈಸ್ ಅ ಬಿಗ್ ಮ್ಯಾನ್, ಫೋರ್ಬ್ಸ್ 100 ಅಲ್ಲಿ ಟಾಪ್ 100 ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿನಲ್ಲಿ ಇವರು ಒಬ್ರು. ಏನು ಈ ವಿದ್ಯೆಯ ತಾಕತ್ತು, ಈ ವಿದ್ಯೆಯ ಶಕ್ತಿ, ಮಹತ್ ಶಕ್ತಿ, ಜ್ಞಾನ ಶಕ್ತಿ ಅಂತ ಪುಣ್ಯಾತ್ಮರ ಜಾತಕ ಕೂಡ ನೋಡುವಷ್ಟು ಶಕ್ತಿ ನಮಗೊಂದು ಕೊಟ್ಟಿದ್ದಾನೆ ಭಗವಂತ. ಅಂದ್ರೆ ಅದೊಂದು ವಾಗ್ದೇವಿ ಸಂಕಲ್ಪ. ಆ 3 ಅಕ್ಷರದಲ್ಲಿ ಅದೊಂದು ಅದ್ಭುತ ಇದೆ. ಗುರುವೇ ಅವರು. ಐ ಫೀಲ್ ಹಿಮ್ ಆಲ್ವೇಸ್. ಈಗ ಕುತ್ಕೊಂಡಿದ್ರೆ ಆ ಸಾಮ್ರಾಜ್ಯವನ್ನ, ಆ ಥರದ 100 ಜನರನ್ನ ಭೇಟಿ ಮಾಡಿದ್ದಾನೆ. ಒಂದು 30,000-35,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 90% ಮಹಿಳೆಯರೇ. ಇವತ್ತಿಗೂ ಒಂದು 75 ವರ್ಷ ಆಗಿದೆ. ನಿಗಿ 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 ಅಂತಿದ್ರೆ ಹೆಂಗಿದಾರೆ ಗೊತ್ತರ ಅವ್ರನ್ನ ನೋಡ್ತಿದ್ರೆ. ಒಂದು ನೆರಿಗೆ ಇಲ್ಲ ಮಕ್ಕಳು. 75 ವರ್ಷ. ಅನ್ ಹೆಲ್ತಿ ಮ್ಯಾನ್, ಅನ್ ಹೆಲ್ತಿ ಥಿಂಕಿಂಗ್, ಹೆಲ್ತಿ ವೇ ಆಫ್ ಲಿವಿಂಗ್, ಹೆಲ್ತಿ, ಆರೋಗ್ಯಕರ ಆಲೋಚನೆ, ಆರೋಗ್ಯಕರ ಚಿಂತನೆ, ಆರೋಗ್ಯಕರ ಕೆಲಸ, ಭಾವನೆ. ಆಟೋಮೆಟಿಕಲಿ ಆರೋಗ್ಯ ಬಂದ್ಬಿಡುತ್ತೆ. ನೀವು ಯಾರು, ನಿಮ್ಮ ವ್ಯಕ್ತಿತ್ವ ಏನು ಅಂದ್ರೆ ನಿಮ್ಮನ್ನ ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ಒಬ್ಬ ಶುದ್ಧ ಪೋಲಿ ಹುಡುಗನನ್ನ ನೋಡಿ ನೀವು, ಅವನ ಬಾಡಿ, ಅವನ ಸ್ಟ್ರಕ್ಚರ್ ಗೊತ್ತಾಗ್ಬಿಡುತ್ತೆ. ಎಡವಟ್ಟು ತುಂಟನನ್ನ ನೋಡಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಆಟೋಮ್ಯಾಟಿಕಲಿ ಶುದ್ಧ ಸೋಮಾರಿಯನ್ನು ನೋಡಿದ್ರು ಗೊತ್ತಾಗುತ್ತೆ. ಇನ್ನೊಬ್ಬರ ಮೇಲೆ ನಿರ್ಭರತೆಯಿಂದ ಬದುಕ್ತಿರ್ತಕ್ಕಂಥವನನ್ನು ನೋಡಿದ್ರು ಗೊತ್ತಾಗುತ್ತೆ. ಬ್ಲೇಮ್, ಕೆಲವರು ನೀನೇನ್ ಕೊಟ್ಟೆ, ನೀನೇನ್ ಮಾಡಿದೆ, ನೀನ್ ಎತ್ತು ಮಾಡಿದೆ ಅನ್ನತಕ್ಕಂಥದ್ದು ನಾನು ನೋಡಿದ್ದೇನೆ. 8,000 ರೂಪಾಯಿ ಸಾಲ ತಗೊಂಡು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ. ಇವತ್ತು 30,000-35,000 ಮಂದಿ ಉದ್ಯೋಗ ಕೊಟ್ಟಿದ್ದಾರೆ. ಅದರಲ್ಲಿ 90% ಸ್ತ್ರೀಯರು. ಅದರಲ್ಲಿ ನೋಡಿ ಅವರೊಂದು ಆಲೋಚನೆ ಮಾಡ್ತಾರೆ. ಒಮ್ಮೆ ಯಾವಾಗ ನೋಡಿದ್ರು ಒಂದು ಎಸ್ಕಲೇಷನ್ ಟೀಮು, ಅದಕ್ಕೆ ಮೀರಿದ ಇವರಿದ್ದಾರೆ. ಆ ಎಸ್ಕಲೇಷನ್ ಟೀಮ್ ಹತ್ರ ಏನು ಬರುತ್ತೋ ಸಮಸ್ಯೆಗಳು ಇವ್ರಿಗೆ ಗೊತ್ತಾಗಬೇಕು, ನಿತ್ಯ ನಡೆಯುವಂಥದ್ದು. ಸ್ಟಾಫ್ ಬಂದು ಕೆಲವರು, ಇಲ್ಲ ಮಕ್ಕಳು ಸ್ಕೂಲ್ ಇದೆ,
ಇನ್ನೊಂದಿದೆ ಬಿಟ್ಟು ಹೋಗ್ತಿದ್ದಾರೆ, ಇನ್ನೆಲ್ಲೋ ಸಂಬಳಕ್ಕೆ ಒಂದು 500 ರೂಪಾಯಿಗೆ ಜಾಸ್ತಿಗೆ ಬಿಟ್ಟು ಹೋಗ್ತಿದ್ದಾರೆ, ಅದು ಇದು ಅಂತ ಒಂದು ನಡೆಯುತ್ತೆ, ಒಂದು ಸಣ್ಣ ಚರ್ಚೆ. ಹೌದಾ, ಏನು ದೊಡ್ಡ ಸಮಸ್ಯೆ ಅಂತ ಒಂದು ಸ್ಯಾಂಪಲ್ ಪೀಸ್ ತೆಗಿತಾರೆ, ಸ್ಯಾಂಪ್ಲಿಂಗ್. ಆ ಸ್ಟಾಫ್ ಹತ್ರ ಮಾತಾಡ್ತಾರೆ, ಅಯ್ಯ ನಮ್ಮ ಮಕ್ಳಿಗೆ ಕಷ್ಟ ಇದೆ, ದೂರದಲ್ಲಿ ಸ್ಕೂಲು, ಅದಕ್ಕೆ ಈ ಸ್ಕೂಲು ಆ ಸ್ಕೂಲು ಬಿಡಿಸೋದು ಓದಿಸೋದು ಇದೆಲ್ಲ ಆಗ್ತದೆ. ಹೌದಾ, ಲೆಕ್ಕ ಹಾಕ್ತಾರೆ, ತಾವೇ ಒಂದು ಶಾಲೆ ಆರಂಭ ಮಾಡ್ತಾರೆ ತಮ್ಮ ಸ್ಟಾಫ್ಗೋಸ್ಕರ. ನಂಬ್ತೀರಾ? ತಮ್ಮ ಸ್ಟಾಫ್ಗೋಸ್ಕರ, ಅವರ ಮಕ್ಕಳಿಗೋಸ್ಕರ ಒಂದು ಶಾಲೆ, ಪ್ರಾಬ್ಲಮ್ ಸಾಲ್ವ್. ಸ್ಟಾಫ್ಗೋಸ್ಕರ ಒಂದು ಆಸ್ಪತ್ರೆ, ಪ್ರಾಬ್ಲಮ್ ಸಾಲ್ವ್. ಸ್ಟಾಫ್ಗೋಸ್ಕರ ಒಂದು ಚೌಲ್ಟ್ರಿ, ಪ್ರಾಬ್ಲಮ್ ಸಾಲ್ವ್. ಎಲ್ಲೋ ಹೋಗ್ಬೇಕು, ಯಾಕೆ? ಈಸ್ ಎವ್ರಿ ಸ್ಟೆಪ್. ನೀವು ನಂಬೋಲ್ಲ, ಇವತ್ತು ಅವರ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ಈ ವರ್ಷ ಒಂದು 25 ಜನ UPSC ಬರೆದು ಪಾಸ್ ಆಗಿದ್ದಾರೆ, ಪ್ರಿಲಿಮ್ಸು. ಸೆಲೆಕ್ಷನ್ ಆಗ್ಬಿಡ್ತಾರೆ ಅಂತಾರೆ. ಎಷ್ಟು ಖುಷಿಯಾಗಿ ಹೇಳ್ತಾರೆ ಅಂದರೆ, ಸಾಮಾನ್ಯ ಕಾರ್ಮಿಕರ ಮಕ್ಕಳನ್ನ ಆ ಎತ್ತರದ ಒಂದು ಚಿಂತನೆ ಆಲೋಚನೆಗೆ ದೂಡಿದ್ದಾರೆ. ಡಿವೈನಿಟಿ ಅವ್ರು ನೋಡ್ತಿದ್ರೇನೆ ನಿಜವಾಗ್ಲೂ ಒಂದು ಈ ಥರದ ಎಷ್ಟೋ ವ್ಯಕ್ತಿಗಳಿದ್ದಾರೆ. ದುಡ್ಡು ಮಾಡೋದು ಬೇರೆ, ಆದರೆ ಕೆಲಸ ಮಾಡಿಸ್ಕೊಳ್ಳೋದು ಬೇರೆ. ಆದರೆ ಆ ಕಾರ್ಮಿಕರನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸೋದು ಬೇರೆ, ಅವರನ್ನು ತಮ್ಮವರು ಅಂತ ಆಲೋಚನೆ ಮಾಡೋದು ಬೇರೆ, ಅವ್ರಿಗೋಸ್ಕರ ಏನು ಮಾಡಬಹುದು ಅನ್ನತಕ್ಕಂಥದ್ದು ಆಲೋಚನೆ ಮಾಡೋದು ಬೇರೆ. 30,000 35,000 ಸಿಬ್ಬಂದಿಗೆ ಒಂದು ಶಾಲೆ, ಅವ್ರ ಮಕ್ಕಳಿಗೆ ರಾತ್ರಿ ಶಾಲೆ, ಓಪನ್ ಯೂನಿವರ್ಸಿಟಿ, ಟ್ರೈನಿಂಗು, ಡಿಪ್ಲೊಮಾ, ಏನೇನೋ ಆ ಅನುಭವದ ಸಾರ ಇದೆಯಲ್ಲ. ಅವರು ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಇಷ್ಟು ಸಕ್ಸಸ್ಗೆ ನೀವು ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ, ಇವತ್ತು ತುಂಬ ಜನ ಎಂಟ್ರಪ್ರಿನರ್ ಆಗಿಬಿಡಬೇಕು, ಭಾರತ 3ನೇ ಪ್ಲೇಸಿಗೆ ಬಂದ್ಬಿಟ್ಟಿದೆ ಬಿಲಿಯನಿಯರ್ಸ್ಗಳ ಇದರಲ್ಲಿ. ಯಾರೋ 19 ವರ್ಷದ ಹುಡುಗರುಗಳು ಕಾಮರ್ಸ್ ಮಾಡಿಬಿಟ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಬಿಟ್ರು, ಡೇಟಾ ಸೈನ್ಸ್ ಮಾಡಿಬಿಟ್ರು, ಟ್ರೇಡಿಂಗ್ ಎಕ್ಸ್ಪರ್ಟ್ ಆಗಿಬಿಟ್ರು, ಹಾಗೆ ಹೀಗೆ ಸ್ಟಾಕ್ ಮಾರ್ಕೆಟ್, ಇನ್ನೊಂದು ಹೋಟ್ಲ್ ಇಟ್ಬಿಟ್ರು. ಸುಮ್ಮನೆ ಅಲ್ಲ ಮಕ್ಕಳೇ, ಸುಮ್ಮನೆ ಅಲ್ಲ, ಅದರ ಹಿಂದಗಡೆ ತಪಸ್ಸಿರುತ್ತೆ. ಅವ್ರು ಹೇಳ್ತಾರೆ ಒಂದು ಮಾತು, ಗೊತ್ತಿರುವ ಕೆಲಸವನ್ನ ಬಿಟ್ಟು ಗೊತ್ತಿರುವುದನ್ನ ಬಿಟ್ಟು ಬೇರೆ ಏನೋ ಮಾಡ್ಲಿಕ್ಕೆ ಹೋದ್ರೆ ಮುಳುಗ್ತೀಯ. ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ? ಇದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ನಾವು. ಗೊತ್ತಿರುವುದನ್ನ ಬಿಟ್ಟು ಗೊತ್ತಿಲ್ಲದೆ ಇರೋದು ಮಾಡ್ಲಿಕ್ಕೆ ಹೋದರೆ ಮುಳುಗತಿ. ಇನ್ನೊಂದು ಹೇಳ್ತಾರೆ, ಗೊತ್ತಿಲ್ಲದೆ ಇರುವುದನ್ನು ಮಾಡ್ಲಿಕ್ಕೆ ಹೋದ್ರೂ ಕೂಡ ಮುಳುಗತಿ ಅಂತ ಹೇಳ್ತಾರೆ. ಒಟ್ನಲ್ಲಿ ಮುಳುಗೋದು ಗ್ಯಾರಂಟಿ. ಯಾವುದು? ಗೊತ್ತಿರೋದನ್ನ ಬಿಟ್ಟು. ಅಂದ್ರೆ ನಿಮ್ಗೆ ಅನ್ನ ಮಾಡೋಕೆ ಬರುತ್ತೆ, ಬಿ ಎಕ್ಸ್ಪರ್ಟ್ ಇನ್ ದ್ಯಾಟ್ ಅಂತ ಹೇಳ್ತಾರೆ. ರೈಸ್ ಬಾತ್ ಮಾಡಿ, ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ, ಪಲಾವ್ ಮಾಡಿ, ಲೆಮನ್ ರೈಸ್ ಮಾಡಿ, ಟೊಮೆಟೊ ರೈಸ್ ಮಾಡಿ, ಮೊಸರನ್ನ ಮಾಡಿ, ಮಜ್ಜಿಗೆಯನ್ನ ಮಾಡಿ, ತಂಬುಳಿ ಮಾಡಿ, ಈ ಥರ ಅನ್ನವೇ ನಿಮ್ಮ ಬದುಕಾಗಿರ್ಬೇಕು. ಅದು ಬಿಟ್ಟು ಬೇರೆದಕ್ಕೆ ಜಂಪ್ ಆಗ್ಬೇಡಿ. ಗೊತ್ತಿರೋದ್ರಲ್ಲೇ ಸಕ್ಸಸ್ ಹುಡುಕ್ಬೇಕು ಅಂತಾರೆ ಇರೋ ಮನೆಯಲ್ಲೇ. ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿ. ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿ, ಎಷ್ಟು ಅದ್ಭುತ ಗೊತ್ತಾ? ಗೊತ್ತಿರೋ ಯಜಮಾನ್ರು, ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಸಾರಿ ಹೇಳ್ಬೇಡಿ, ಓಕೆ ಹೇಳ್ಬೇಡಿ. ಅಲ್ಲೇನೀಗೋ ಹೆಂಡ್ತಿ, ಅಲ್ಲೇನೀಗೋ ಅವ್ರ ವಿಚಾರಕ್ಕೆ ನಾವು ಅಡ್ಡ ಹೋಗ್ಬಾರ್ದು. ಅವ್ರು ಏನೋ ಮಾಡ್ತಿದ್ದಾರೆ, ಓಕೆ, ಸಾಧಕ ಬಾಧಕ ನಿಂತು ಸರಿಪಡಿಸು, ಮುಗೀತು. ಇಲ್ಲ, ನೀನು ಸೋಲ್ಬೇಕು. ನೀನೇನು 3 ಕೋಟಿ ಕೊಡೋ, ನೀನು 5 ಕೋಟಿ ಕೊಡೋ, ನೀನು ಡೈವರ್ಸು, ಸೆಕ್ಷನ್ 498 ನಾನು ದುರ್ಬಳಕೆನೆ ಎಲ್ದಿದ್ದಲ್ಲ. ಅತ್ತೆ ಅವ್ರು ಇಲ್ವೇ ಇಲ್ಲ ಜೊತೆಯಲ್ಲಿ. ನಾಗ್ನಿ ಎಲ್ಲೋ US ಅಲ್ಲಿ ಇದ್ದಾರೆ. ಮೊನ್ನೆ ಒಬ್ಬ ಬಹುದೊಡ್ಡ ನ್ಯಾಯಾಂಗ ಇಲಾಖೆಯ ಗುರುಗಳ ಜೊತೆಲಿ ಮಾತಾಡ್ತಿದ್ದೆ. ಎಲ್ಲೋ ಇದ್ದಾರೆ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಆ US ಅಲ್ಲಿರೋ ನಾಗ್ನಿ ಮೇಲೇನು ಕೇಸ್ ಹಾಕ್ಬಿಟ್ಟಿದ್ದಾರೆ, ಅವ್ರ ಅಮ್ಮನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ, ಅವ್ರ ಬ್ರದರ್ಸ್ ಮೇಲೆ ಕೇಸ್ ಹಾಕ್ಬಿಟ್ಟು ಬರ್ಲಿ ಅರೆಸ್ಟ್ ಮಾಡ್ಸೋಣ, ಬಿಡೋದು ಬೇಡ. ಸಂಬಂಧವೇ ಇಲ್ಲ. ಗೊತ್ತಿರುವುದ ಬಿಟ್ಟು ಎದ್ದು ಹೋದ್ರೆ ಮಾಡೋದನ್ನ ಬಿಟ್ರು ನಷ್ಟ. ನಾವು ಗೊತ್ತಿರೋ ಹೆಂಡತಿ, ಗೊತ್ತಿರೋ ಗಂಡ, ಗೊತ್ತಿರೋ ಮಗು, ಯಾರ್ದೋ ಮಗುನ ನಾವು ಐ ಲವ್ ಯು ಅಂತೀವಿ. ನಮ್ಮ ಮಗುನ ಐ ಲವ್ ಯು ಅನ್ನಲ್ಲ. ನಮ್ಮ ಮಗುನಲ್ಲಿ ಇರ್ತಕ್ಕಂಥ ಬಲ ಹುಡ್ಕಲ್ಲ, ನಮ್ಮ ಮಗುನಲ್ಲಿರೋ ಶಕ್ತಿ ಹುಡ್ಕಲ್ಲ.
ಗೊತ್ತಿಲ್ಲದೆ ಇರೋದನ್ನ ಮಾಡಿದ್ರು ನಷ್ಟ ಅಂತ ಹೇಳ್ತಾರೆ. ಗೊತ್ತಿರೋದನ್ನ ನಿಮ್ಗೆ ತುಂಬಾ ಚೆನ್ನಾಗಿರೋದನ್ನ ಮಾಡದೇ ಇದ್ರೆ ನಷ್ಟ. ಗೊತ್ತಿರೋ ಹೆಂಡತಿ ಅದು, ಆಕೆ ಜೊತೆ ಪ್ರೀತಿಯಿಂದಿಲ್ಲ, ಅಪ್ಪನ ಜೊತೆ ಪ್ರೀತಿಯಿಂದಿಲ್ಲ, ನಿಮಗೆ ಕೆಲಸ ಒಂದು ಬರುತ್ತೆ, ಅದ್ರಲ್ಲೇ ಎಕ್ಸ್ಪರ್ಟ್ ಆಗಿ ಬಿಡಬೇಡಿ. ಅದೇ ತಪಸ್ಸು. ಹೀಗೆ ನಿಮ್ಮ ತಾಯಿ ನಿಮ್ಮನ್ನ ಒಂದು 25 ವರ್ಷ ತಪಸ್ಸಿನ ತರ ಬೆಳೆಸಿದ್ದಾರೆ. ನೀವು ತಿನ್ನೋದೇನು, ನೀವು ಮಲಗೋದು ಯಾವಾಗ, ನೀವು ಎದ್ದೋಳೋದು ಯಾವಾಗ, ನಿಮ್ಗೆ ಯಾವ್ದು ಶಕ್ತಿ, ಯಾವ್ದು ನಿಶಕ್ತಿ, ಯಾವ್ದು ತಿಂದ್ರೆ ಕಡಿಮೆ, ಯಾವ್ದು ತಿಂದ್ರೆ ಹೆಚ್ಚು, ಚಳಿಗೆ ಹೆಂಗಿರ್ತೀರಾ, ಬಿಸಿಲ್ಗೆ ಹೆಂಗಿರ್ತೀರಾ, ನೆಂಟರು ಬಂದ್ರೆ ಹೆಂಗಿರ್ತೀರಾ, ಒಬ್ಬರೇ ಇದ್ರೆ ಹೆಂಗಿರ್ತೀರಾ, 4 ಜನದ ಜೊತೆ ಎಲ್ಲ ಗೊತ್ತು. ಒಂದು ತಾಯಿ ಕೇಳಿ ನೋಡಿ, ನನ್ನ ಮಗ ಹೀಗೇನಪ್ಪ, ಅವನ್ ಸ್ವಲ್ಪ ಭಾವುಕ. 90 ಭಾಗ ನಿಮ್ಮ ಕೆಲವು ವಿಚಾರ ಬಿಟ್ಟು ಆ 4 ಗೋಡೆ ಒಳಗಡೆ ನಡೆಯೋ ಒಂದು ಯೌವನದ ವಿಚಾರ ಬಿಟ್ಟು ತಾಯಿಗೆ ಎಲ್ಲ ಗೊತ್ತಿದೆ. ನಿಮ್ ತುಂಟತನನೂ ಗೊತ್ತಿದೆ, ನೀವು ಕಣ್ಣು ಹೆಂಗ್ ಬಿಡ್ತೀರಿ ಅನ್ನೋದು ಗೊತ್ತಿದೆ. ನಿಮ್ ತಾಯಿ ಗೊತ್ತಿಲ್ಲ ಅನ್ಕೋಬಿಡಿ, ಗೊತ್ತಿದೆ. ಅಮ್ಮನಿಗೆ ಗೊತ್ತಿಲ್ಲದು ಜಗತ್ತಿನಲ್ಲಿ ಇಲ್ಲ. ನಿಮ್ಗೆ ಉತ್ತರ ಬೇಕು ಅಂದ್ರೆ ಅಲ್ಲೋದ್ರೆ ಸಾಕು. ಆ ತಾಯಿ ನೋಡಿ ಎಷ್ಟು ಚೆನ್ನಾಗಿ 25 ವರ್ಷ ಎದ್ರೆ ಕೂತ್ರೆ ನಿಂತ್ರೆ ತಪಸ್ಸಿನ ತರ. ಇವತ್ತು ನಮಗೆ ಗೊತ್ತಿದೆ ಬಿಡು, ಏನೂ ಗೊತ್ತಿಲ್ಲ ನಮಗೆ ನಮ್ಮ ಬಗ್ಗೆ. ಅದಕ್ಕೆ ಕೆಲವೊಂದು ಮದುವೆ ಜವಾಬ್ದಾರಿ ಕೆಲವೊಂದು ಬಂದಾಗ ಹಿರಿಯರು ಕೊಟ್ಟು ನೋಡಿ ತುಂಬಾ ಅದ್ಭುತವಾದ ನಿರ್ಧಾರಗಳು ತಗೋತಾರೆ. ನಾವು ಅನ್ಕೋತೇವೆ ಅವ್ರು ಏನು ಓದಿದಾರೆ ಅಂತ. ಅವರು ಅಣು ನಾವು ಇಷ್ಟು ಮಗುವಾಗಿದ್ದೀವ್ರಿ, ಅಬ್ಬಬ್ಬಾ ಅಂದ್ರೆ ಒಂದು 2 kg 3 kg ಮಗುವಾಗಿ ಭೂಮಿಗೆ ಬಂದ್ವಿ ನಾವು ಅಷ್ಟೇ. ಯಾರೋ ಪುಣ್ಯಾತ್ಮರು ನನ್ನ ಹತ್ರ ಘಟೋದ್ಗಜ ಒಂದು 3.5 kg 4 kg ನಲ್ಲಿ ಬಂದಂತೆ, ನಂಗೆ ಗೊತ್ತಿಲ್ಲ. ಅಮ್ಮ ಹೇಳೋರು ಸರಿ ಇದ್ದೆ ಕಣೋ ನೀನು ಬಂದಾಗ, ಅಬ್ಬಾಬಾ ಆ ಗುಂಗುರು ಕೂದಲು ಅಂತ. ಹಳೇದೊಂದು ಫೋಟೋ ಗೊತ್ತಿಲ್ಲ ಎಲ್ಲೋ ಇಟ್ಟಿದ್ದಾರೆ, ಅದನ್ನ ಅಮ್ಮ ಇಟ್ಕೊಂಡು ಆ ಕಾಡಿಗೆ ನಾನಾಯಿದು ಅಂತ ನಾನು ಹಿಂಗೆ ನೋಡ್ತೀನಿ. ಬುಜ್ಜಿಯಾಗಿ ಗುಂಗುರು ಕೂದಲು. ಬೆಳೆದ ಮೇಲೆ ನಾನು ಯಾರು ಗೊತ್ತಾ, ಘಟೋದ್ಗಜ, ಬಕಾಸುರ, ನರಕಾಸುರ, ಜರಾಸಂಧ, ಹಿಂಗ ಆಡ್ತೇವೆ ನಾವು. ಆ ತಾಯಿ ತಪಸ್ಸಿನ ತರ ನಮ್ಮ ಹಿಂದ್ಗಡೆ ನಿಂತಿದ್ದಕ್ಕೆ ನಾವು ಹಿಂಗಾಗಿದ್ದು. ಸೊ ಗೊತ್ತಿರೋದನ್ನೇ ಮಾಡಿ. ಆ ತಾಯಿ ಪಕ್ಕದ ಮನೆ ಹುಡುಗನನ್ನು ಬೆಳೆಸ್ಲಿಲ್ಲ, ಪಕ್ಕದ ಮನೆ ಹುಡುಗನ ತಿನ್ನಿಸ್ಲಿಲ್ಲ. ನಿಮ್ಮ ಧರ್ಮಪತ್ನಿಯೂ ಅಷ್ಟೇ, ನಿಮ್ಮ ಕೆಲಸವೂ ಅಷ್ಟೇ, ನಿಮ್ಮ ವಿದ್ಯೆಯೂ ಅಷ್ಟೇ, ಗೊತ್ತಿರೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ. ಡಾಕ್ಟರ್ ರಾಮಾನುಜನ್ ಅಂತ ಹೇಳಿದ ತಕ್ಷಣ ನಮಗೆ ಒಂದು ಮೈಯೆಲ್ಲ ರೋಮಾಂಚನ. ಬಹುದೊಡ್ಡ ಗಣಿತಜ್ಞ, ಹೌದಲ್ವಾ? ಯೋಚನೆ ಮಾಡಿ ನೋಡಿ ಯಾವ ಮಟ್ಟಕ್ಕೆ ಅವ್ರು ಸಾಧನೆ ಮಾಡಿದ್ದಾರೆ. ಅವ್ರ ಫಾರ್ಮುಲಾಸು ಇನ್ನೊಂದು ಅನ್ನತಕ್ಕಂಥದ್ದು ಮಕ್ಕಳೇ. ನಾವು ಒಂದನ್ನು ಬಿಟ್ಟು ಬೇರೆಯವ್ರು ಏನೋ ಮಾಡ್ತಿದ್ರೆ ಅವ್ನು ಸಕ್ಸಸ್ ಆಗ್ಬಿಟ್ಟಿದ್ದಾನೆ, ಅದಕ್ಕೆ ಜಂಪ್ ಆಗ್ಬಿಡೋದು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಹಿರಿಯರು ಗೊತ್ತಿಲ್ಲದೆ ಇರೋದು ಮಾಡಿದ್ರು ನಾವು ಮುಳುಗ್ತೀವಿ ಅಂತ. ಗೊತ್ತಿರೋದು ಬಿಟ್ರು ಮುಳುಗ್ತೀವಿ, ಗೊತ್ತಿಲ್ಲದೆ ಇರುವುದನ್ನು ಮಾಡಿದ್ರು ಮುಳುಗುತ್ತೀವಿ. ನಿಮಗೆ ಅದ್ರ ಬಗ್ಗೆ ಯಾವುದೋ ಒಂದು ಬಿಲ್ಡರ್ ಆಗಬೇಕು. ಯಾರೋ ನೋಡಿದ್ರಿ, ಯಾರ್ಯಾರೋ ಶೋಭಾ ಅಂತೆ, ಪ್ರೆಸ್ಟೀಜ್ ಅಂತೆ, ಪೂರ್ವಾಂಕುರ ಅಂತೆ, ಸತ್ವ ಅಂತೆ, ಏನೇನೋ ದೊಡ್ಡವರು ಇದ್ದಾರೆ. ಬಿರ್ಲಾ ಹೋಮ್ಸ್ ಇದೆ, ಟಾಟಾ ಹೋಮ್ಸ್ ಇದೆ, ಶಹಾಪುರ್ಜಿ ಹೋಮ್ಸ್ ಇದೆ, ತುಂಬಾ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ. ನೋಡ್ಬಿಟ್ರೆ ಅವ್ರ ಜೊತೆಲಿ ಎಲ್ಲೋ ಒಂದು ಓಡಾಡ್ತಿದ್ರಿ, ಅದರದೊಂದು ಇನ್ಫ್ಲೂಯೆನ್ಸ್ ಆಗ್ಬಿಡ್ತು. ತಗೋ, ಗೊತ್ತಿಲ್ಲದೆ ಇರುವುದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಗೊತ್ತಿರೋದನ್ನ ಬಿಟ್ರೇನೆ ಮುಳುಗ್ತೀವಂತೆ. ಇನ್ನು ಗೊತ್ತಿಲ್ಲದೆ ಇರೋದು ಅದರಲ್ಲಿ ಅನುಭವ ಪಡೆದಿದ್ದೀರಾ, ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಥೀಸಿಸ್ ಮಾಡಿದ್ದೀರಾ, ರಿಸರ್ಚ್ ಮಾಡಿದ್ದೀರಾ, ತಗೊಂಡಿದ್ದೀರಾ, ಟೈಮ್ ತಗೊಂಡಿದ್ದೀರಾ, ಅದಕ್ಕೊಂದು 1 ವರ್ಷ 2 ವರ್ಷ ತಪಸ್ಸಿನ ತರ ಅದರಲ್ಲಿ ಮಾಡಿದ್ದೀರಾ. ದೆನ್ ಯು ಮೂವ್. ಇಲ್ಲ ನಾನು ಮಾಡ್ಬಿಡ್ಬೇಕು ಟ್ರೇಡಿಂಗು, ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಬರ್ತವೆ, ನಿತ್ಯ 1000 ಬರ್ತವೆ. ಅವ್ರು ಎಷ್ಟು ಕೋಟಿ ಮಾಡಿದ್ದಾರೆ ಅಂತ ಕೇಳಿ, ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಅಕೌಂಟಲ್ಲಿ ಕಡಿಮೆ ಅಂದ್ರೆ ಹೇಳ್ತಾರಲ್ಲ, ದಿನ 5% 10% ಅಂತಾರಲ್ವ, ಅವ್ರ ಅಕೌಂಟಲ್ಲಿ ಒಂದು 10,000 ಕೋಟಿ. ನಿಮ್ ಕಣ್ ಮುಂದ್ಗಡೆನೆ ಅವ್ರು ಕೆಲವೊಂದು ಶೇರ್ಗಳೆಲ್ಲ ಹಾಕ್ಬೇಕು. ಇಮಿಡಿಯೇಟ್ ಟು ಎಂಡ್ ಆಫ್ ದ ಡೇ ಹ್ಯಾಸ್ ಟು ಮೇಕ್ ಎ ಮನಿ. ಇಲ್ಲ, ಐ ವಿಲ್ ಟೀಚ್ ಯು ಅಂತಾರೆ. ಬರೀ ನಾನು ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್. ನೀನ್ ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್ ಆದ್ಮೇಲೆ ನೀನು ಅರ್ನಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೇಕಲ್ವಪ್ಪ, ಅಪ್ಲೈ ಆಗ್ಬೇಕಲ್ವಾ. ನಿನಗೂ, ನಿನ್ನ ಹೆಂಡತಿ, ನಿನ್ನ ಮನೆ, ನಿನ್ನ ಮಗ, ನಿನ್ನ ಸ್ನೇಹಿತರು, ನಿನ್ನ ಆತ್ಮೀಯರು, 10 ಜನರ ಕೈಯಲ್ಲ 10,000 ಕೋಟಿ ಸ್ಟಾಕ್ ಮಾರ್ಕೆಟ್ ದುಡ್ಡು ಇರ್ಬೇಕು, ಟ್ರೇಡಿಂಗ್ ದುಡ್ಡು ಇರ್ಬೇಕು. ಇಲ್ಲ, ಸುಮ್ಮನೆ ಅಲ್ಲ ಮಕ್ಕಳೇ. ಅದ್ರ ಹಿಂದ್ಗಡೆ ಒಂದು 20-25 ವರ್ಷದ, ಅಟ್ಲೀಸ್ಟ್ 25 ತಿಂಗಳಿನ ಒಂದು ಕಸುವಿರುತ್ತೆ.
ದಿನಕ್ಕೊಂದು 15 ಗಂಟೆ ಅಂತ ಹೇಳೋದಂದ್ರೆ ಸುಮ್ಮನೆ ಅಲ್ಲ. ಒಂದು 25 ತಿಂಗಳು ಹಾಕಬೇಕು, ಅದ್ರ ಹಿಂದ್ಗಡೆ ತಪಸ್ಸಿನ ಥರ ಕುತ್ಕೋಬೇಕು. ಒಂದು 36 ತಿಂಗಳು, ಒಂದು ಡಿಗ್ರಿ ಪಡಿಬೇಕು ಅಂದರೆ 36 ತಿಂಗಳು ಬೇಕು. ಕಡಿಮೆ ಅಂದ್ರೆ 10 ಗಂಟೆ ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ, 36 ತಿಂಗಳು. ದಿನಕ್ಕೆ 10 ಗಂಟೆ ಅಂತ ಹೇಳ್ದ ಅಂದ್ರೆ 240 ಗಂಟೆ, 300 ಗಂಟೆ. ವರ್ಷಕ್ಕೆ 3600 ಗಂಟೆ, ಹೆಚ್ಚು ಕಡಿಮೆ 11,000 10,000 ಗಂಟೆಯನ್ನ ನೀವು ಬಳಸಬೇಕಾಗುತ್ತೆ, ಉಪಯೋಗ ಮಾಡ್ಕೋಬೇಕಾಗುತ್ತೆ. ಎದ್ರೆ ಕೂತ್ರೆ ನಿಂತ್ರೆ. ಯಾಕೆ ಅವನು ಟಾಪರ್ ಬರ್ತಾನೆ? ಇವ್ರು ಹೇಳಿದ್ದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನೋಡಿ ಇವ್ರುಗಳೇ, ತುಂಬಾ ಜನ ಸ್ಕೂಲಲ್ಲಿ ಫೇಲ್ಯೂರು ಎಷ್ಟು ಜನ ಇದ್ದಾರೆ ನೋಡಿ, ಪಾಸ್ ಎಷ್ಟು ಜನ ಆಗಿದ್ದಾರೆ. ಯಾವುದೇ ಶಾಲೆ ಫೇಲ್ಯೂರ್ ಆಗೋಕೆ ಇಷ್ಟಪಡಲ್ಲ, ಟೀಚ್ ಮಾಡ್ತಾರೆ, ಕೋಚ್ ಮಾಡ್ತಾರೆ. ಮಿನಿಮಮ್ 97% ಜನ ಪಾಸ್ ಆಗ್ತಾರೆ. 100 ಮಕ್ಕಳಿದ್ದಾರೆ ಅಂದ್ರೆ 97 ಜನ ಪಾಸ್ ಆಗ್ತಾರೆ. ಇನ್ನು 3% ಮಕ್ಕಳು ಅವ್ರ ಫೋಕಸ್ಸು, ಕಾನ್ಸಂಟ್ರೇಷನು, ಬೇರೆ ಬೇರೆ ಒಂದು ಪ್ರಭಾವ, ಇನ್ಫ್ಲೂಯೆನ್ಸ್ ಅಂತೆಲ್ಲ ನಾವೇನು ಹೇಳ್ತೇವೆ ಅದರಿಂದ ಆಗಿರ್ಬೋದು. ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ, ಅವನೆಲ್ಲ ಶಕ್ತಿ ಇಲ್ಲ, ಸರಸ್ವತಿ ಅವಗಾಹನೆ ಇಲ್ಲ, ಒಪ್ಕೊಳ್ಳೋಣ. 97 ಜನ ಪಾಸ್ ಆಗ್ತಾರೆ. ಕೆಲವು ಶಾಲೆಗಳಲ್ಲಂತೂ 100ಕ್ಕೆ 100 ಜನ ಪಾಸ್ ಆಗ್ತಾರೆ. ಆದರೆ ಅದೇ 100 ಜನ ಒಂದು ಕಂಪನಿ, ಒಂದು ಉದ್ಯಮ, ಒಂದು ಕೆಲಸ ಅಂತ ಹೋದ್ರೆ 3% ಅಲ್ಲ 1% ಸಕ್ಸಸ್ ಆಗೋದು ಅಂತಾರೆ. ಅಯ್ಯೋ ಇದು ಯಾಕೆ ಗುರುಗಳೇ? ಹೌದಲ್ವಾ ಅಂತ ಹೇಳಿದೆ. ನಿಜ ಅಲ್ವಾ? ಕಾರಣ ಏನಕ್ಕೆ ಗೊತ್ತಾ? ಗೊತ್ತಿಲ್ಲದೆ ಇರೋದನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ರಭಾವಕ್ಕೊಳಗಾಗಿ ಅವನು ಇಂಜಿನಿಯರ್ ಕಾಣೋ, ನನ್ನ ಫ್ರೆಂಡು, ನಿಮ್ಮಲ್ಲಿ ಇಂಜಿನಿಯರ್ ತಾಕತ್ತಿದ್ಯಾ? ಆ ರಿಸರ್ಚ್ ತಾಕತ್ತಿದ್ಯಾ? ಗಣಿತಜ್ಞ, ಸೈಂಟಿಸ್ಟ್, ಡಾಕ್ಟರ್, ಯಾರೋ ಪಕ್ಕದಲ್ಲಿ ಹೇಳಿದ್ ಮಾಡಿಬಿಡ್ಬೇಕು. ಪಕ್ಕದಲ್ಲಿ ಯಾರೋ ಬಾರ್ ಓಪನ್ ಮಾಡಿದಾನೆ, MRP ಸೆಂಟ್ರು, ನಾನು ಒಂದು 10 ಹಾಕ್ಬಿಡ್ತಾನೆ. ಪಕ್ಕದಲ್ಲಿ ಯಾರೋ ಕೇಬಲ್ ಬಿಸ್ನೆಸ್ ಮಾಡ್ತಿದ್ದಾನೆ, ನಾನು ಮಾಡ್ಬಿಡೋಣ. ನಾನು ಚಿಕನ್ ಬಿಸ್ನೆಸ್ ಮಾಡ್ಬಿಡೋಣ. ನಾನು ಒಂದು ಹೋಟೆಲ್ ಮಾಡ್ಬಿಡೋಣ. ಧುಮುಕ್ ಬಿಡೋದು. ಅದಕ್ಕೆ ಗೊತ್ತಿಲ್ಲದೆ ಇರೋದನ್ನ ಮಾಡ್ಲಿಕ್ಕೆ ಹೋಗಿಯೇ ಫೇಲ್ಯೂರ್ ಆಗೋದು. 1% ಯಾರು ಗೆದ್ದಿದ್ದಾರೋ, ಈ ಜಗತ್ತನ್ನ ಆಳ್ತಿದ್ದಾರೋ, ಇವರು ಒಬ್ರು. ಅದರಲ್ಲಿ ಭಾರತದ ಒಂದು 100 ಅತ್ಯಂತ ಪ್ರಖ್ಯಾತ ವ್ಯಕ್ತಿಗಳಲ್ಲಿ ಇವರೊಬ್ರು. ಇಂಥ 100 ವ್ಯಕ್ತಿಗಳನ್ನ ನಾನು ಭೇಟಿ ಮಾಡಿದ್ದೇನೆ. ಕಡಿಮೆ ಅಂದ್ರು, ನನಗಿಷ್ಟ. ಇಂಥವನ್ನ ಕರ್ಕೊಂಡು ಬಂದು ನಿಮ್ಮ ಮುಂದ್ಗಡೆ ತೋರಿಸ್ಬೇಕು ಅಂತಲೂ ಇಷ್ಟ. ಬೇಡ ಅಂತ ಕೂಡ ನನ್ನ ಗುರುಗಳು ನನಗೆ ಹೇಳಿರೋದು. ನಿನ್ನ ವಿದ್ಯೆ ಗೊತ್ತಾಗ್ಬೇಕೇ ವಿನಃ ನೀನು ಯಾರ ಜೊತೆಲಿದ್ದೀಯ, ನೀನು ಯಾರು ಅಂತ ಹೆಸರು ಬರಬಾರ್ದು. ವಿದ್ಯೆಗೆ ಹೆಸರು ಬರಬೇಕು, ನನ್ನ ಗುರುಗಳು ಹೇಳಿರೋದು. ಅದಕ್ಕೆ ಹೇಳ್ತಿದ್ದೆ ನಮ್ಮ ಮಕ್ಕಳೇ, ದಯಮಾಡಿ ಹೇಳ್ತಾನೆ, ಏನಕ್ಕೆ ತುಂಬಾ ಜನ ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋದಕ್ಕೆ ಬಹುದೊಡ್ಡ ಕಾರಣ ಅವರು ಕೊಟ್ಟಂಥದ್ದು ಗೊತ್ತಿಲ್ಲದೆ ಇರೋದು ಮಾಡೋದು, ಇಲ್ಲ ಗೊತ್ತಿರೋದನ್ನ ಬಿಟ್ಟು ಬಿಡೋದು. ನಿಮಗೆ ಗೊತ್ತಿರುವುದನ್ನೇ ಮಾಡಿ, ಅದರಲ್ಲಿ ಇನ್ನಷ್ಟು 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 ಎಕ್ಸ್ಪರ್ಟ್ ಆಗಿ ಕೆತ್ತಿ. ಹೇಗೆ ಆ ರಾಮಲಲ್ಲ ವಿಗ್ರಹ ನಿತ್ಯ ಒಂದು 5,000 to 10,000 ಉಳಿಪೆಟ್ಟು ಏಟುಗಳು ತಿಂದು 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 ನಾರ್ಮಲ್ ಕಲ್ಲು ರಸ್ತೆಯಲ್ಲಿದೆ, ಉಳಿಪೆಟ್ಟು ಇಷ್ಟು ಲಕ್ಷಾಂತರ ಉಳಿಪೆಟ್ಟು ತಿಂದಂತಹ ಒಂದು ಮಹಾ ಪ್ರಣವ ಶಕ್ತಿಯಾಗಿ ರಾಮಲಲ್ಲ ವಿಗ್ರಹ ಅಲ್ಲಿದೆ ಮಕ್ಕಳು. ಸೊ ಗೊತ್ತಿರೋದನ್ನ ಇನ್ನೊಂದಷ್ಟು ಅಚ್ಚುಕಟ್ಟಾಗಿ ಮಾಡಿ ಪ್ರೀತಿಸಿ, ನಿಮ್ಮವರನ್ನು ಪ್ರೀತಿಸಿ, ನಿಮ್ಮ ಕೆಲಸವನ್ನು ಪ್ರೀತಿಸಿ. ಅವ್ರು ಹೇಳಿದ್ದದೆ, ಅದರಲ್ಲಿ ಅವ್ರು ಬೇರೆ ಇನ್ನೇನು ಮಾಡಲಿಲ್ಲ, ಒಂದೇ ಇಂಡಸ್ಟ್ರಿ. ಈಗ ಒಂದು ಡೈವರ್ಸಿಫೈ ಆಗಿದ್ದಾರೆ, 1, 2, 3 ನೋಡಿ. ಆ ಎಜುಕೇಶನ್ ಸೊಸೈಟಿ ಕಟ್ಟಿದಾರಲ್ವಾ, ಫ್ಯಾಕ್ಟ್ರಿಗಷ್ಟೇ. ಅವ್ರಿಗಿರೋ ಅಗಾಧತೆಗೆ ಏನೇನೋ ಮಾಡಿಬಿಡ್ಬೋದಿತ್ತು. ವಿಪರೀತ ದುಡ್ಡಿದೆ, ಏನೇನೋ. ಫ್ಯಾಕ್ಟ್ರಿಯ ಮಕ್ಕಳಿಗೆ ಅದು ಶಾಲೆ. ಫ್ಯಾಕ್ಟ್ರಿಯ ಮಕ್ಕಳಲ್ಲಿ ಇನ್ನಷ್ಟು ಟ್ಯಾಲೆಂಟ್ ಇದ್ದಾರೆ ಅಂದರೆ ಡಿಪ್ಲೊಮಾ, ಇನ್ನಷ್ಟು ಟ್ಯಾಲೆಂಟ್ ಇದ್ದಾರೆ ಅಂದರೆ ಮಾಸ್ಟರ್ಸ್. ನಮ್ಮ ಜೊತೆ ಕೆಲಸ ಮಾಡಬೇಕು ಅನ್ನೋದೇನೂ ಇಲ್ಲ, ದೇ ಸಪೋರ್ಟ್. ಮಾಡೋರು ಮಾಡ್ಬೋದು. ಒಂದು 45 ಒಂದು 60 ದಿನ 90 ದಿನ ಅಲ್ಲೊಂದು ಟ್ರೈನ್ ಅಪ್ ನಡೆಯುತ್ತೆ, ಕಾರ್ಪೊರೇಟ್ ಟ್ರೈನಿಂಗ್, ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ನಡೆಯುತ್ತೆ. ಆಮೇಲೆ ಅವ್ರ ಇಷ್ಟ ಇದ್ದರೆ ಮಾಡಬಹುದು ನಮ್ಮ ಸಂಸ್ಥೆದ ಜೊತೆ. ಅವ್ರಿಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೋದು. ಇವತ್ತು ಹೇಳ್ತಾರೆ
ಕೆನಡಾ, ಯುರೋಪು, US ಎಲ್ಲೆಲ್ಲೋ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ನಮ್ಮ ಕಾರ್ಮಿಕರ ಮಕ್ಕಳು ಇವತ್ತು ಆ ಸ್ಥಾಯಿಲಿದ್ದಾರೆ. ಅವರ ತಂದೆ ತಾಯಿರು ಕೆಲಸ ಬಿಟ್ಟಿಲ್ಲ, ಮಾಡ್ತಾ ಇದ್ದಾರೆ. ನಮಗೆ ಅನ್ನ ಕೊಟ್ಟ ಸಂಸ್ಥೆ, ನೆರಳು ಕೊಟ್ಟ ಸಂಸ್ಥೆ, ಬದುಕು ಕೊಟ್ಟ ಸಂಸ್ಥೆ. ನಾನು ಇದನ್ನು ದೊಡ್ಡದಾಗಿ ಎಜುಕೇಷನ್ಗೆ ಹೋದ ಅಂದರೆ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಇದು ನಮಗೋಸ್ಕರ, ನಮ್ಮ ಮನೆಯವರಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಇರೋದು ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು. ಯಾವತ್ತು ನನ್ನ ಸಕ್ಸಸ್ಗೆ ಅತಿ ದೊಡ್ಡ ಕಾರಣ ಗೊತ್ತಿಲ್ಲದೆ ಇರುವುದನ್ನು ಮಾಡಲು ನಾನು ಹೋಗಲಿಲ್ಲ. ನನಗೆ ಗೊತ್ತಿರುವುದನ್ನೇ ವಿಚ್ ಐ ಡಿಡ್ ಇಟ್ ಅಂತ. ಸೊ ನಿಮಗೆ ಅಂತ ಒಂದು ಶಕ್ತಿ ಕೊಟ್ಟಿರುತ್ತೆ, ಬರ್ಕೊಳ್ಳಿ. ಏನೋ ಒಂದಿರುತ್ತೆ. ಇವತ್ತಿನ ಜನ್ರೇಷನ್ ನೆಕ್ಸ್ಟ್ ನೀವು ನೆನ್ಪಿಟ್ಕೊಳ್ಳಿ. 20, 30, 40 ಅಂತ ಏನಿದ್ದೀರಿ, ನೀವೊಂದು ಜನ್ರೇಷನ್ ನೆಕ್ಸ್ಟ್. ಇನ್ನು ಜನ್ರೇಷನ್ ಎಕ್ಸ್ ಅನ್ನೋದು ನಮ್ಮ ಮಕ್ಕಳು, ಮೊಮ್ಮಕ್ಕಳು. 10, 20 ಒಳಗಡೆ ಇರೋರು ಜನ್ರೇಷನ್ ಎಕ್ಸ್ ಅವರು. ಅದು ನಿಮಗಿಂತಲೂ 10 ಪಟ್ಟು ವೇಗ ಅವರು. ಅದಾಮೇಲೆ ಅವರೊಂದು ಡಿಗ್ರಿ ಬಂದಾಗ ನೋಡೋಣ. ಆದರೆ ನೀವು 20 ದಾಟಿದೆ, 30 ಆಸುಪಾಸಲ್ಲಿದ್ದೀರಿ, 40 ಆಸುಪಾಸಲ್ಲಿದ್ದೀರಿ. ಯಾರೋ ಬೇಕ್ರಿ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ, ಮಾಡಿಬಿಡೋಣ. ನೀವು ಬೇಕ್ರಿ ನಡೆಸ್ತಿದ್ರಿ, ಬೇಕ್ರಿನೇ ನಡೆಸಿ. ಇನ್ನೊಂದಷ್ಟು ಒಳ್ಳೆ ತಿಂಡಿ, ಇನ್ನೊಂದಷ್ಟು ಒಳ್ಳೆ ಜ್ಯೂಸು, ಇನ್ನೊಂದಷ್ಟು ಒಳ್ಳೆ ಕಾಫಿ, ಇನ್ನೊಂದಷ್ಟು ಮಧುರವಾದ ಸ್ನ್ಯಾಕ್ಸು, ಮಧುರವಾದ ಮಾತು, ಮಧುರವಾದ ಆಲೋಚನೆ, ಮಧುರವಾದ ಬಾಂಧವ್ಯ ವಿಲ್ ಬಿಲ್ಡ್ಸ್ ಯು. ಬರೀ ದುಡ್ಡಿನ ಹಿಂದ್ಗಡೆ ಹೋಗ್ಬೇಡಿ. ನೀವು ಅಯ್ಯೋ ಅವನ ಬೇಕ್ರಿ ನೋಡಿ ಇಷ್ಟು ಮಾಡುತ್ತಿದ್ದೋ, ನನ್ನ ಬೇಕ್ರಿಲಿ ಆಗ್ತಾನೋ ಇಲ್ಲ. ನಿಮ್ಮ ಕ್ವಾಲಿಟಿ ಕಾಂಪ್ರಮೈಸ್ ಆಗಬೇಡಿ, ನಿಮ್ಮ ಸರ್ವಿಸಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಒಂದು ಹಣ್ಣು ಅಂಗಡಿ ಇಟ್ಟಿದ್ದೀರಿ, ದಿಢೀರಂತ ಎದುರುಗಡೆ ಯಾರೋ ಹೋಟ್ಲ್ ಅಂಗಡಿ ಇಟ್ಬಿಟ್ಟು ಫೇಮಸ್ ಆಗ್ಬಿಟ್ಟ, ನಾನು ಮಾಡ್ತೀನಿ, ಹೋಗ್ಬೇಡಿ. ನಿಮಗೆ ಗೊತ್ತಿರುವುದನ್ನು ಬಿಟ್ಟು ಗೊತ್ತಿಲ್ಲದೆ ಇರುವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಗೊತ್ತಿರೋದನ್ನು ಬಿಡೋದೇ ತಪ್ಪು ಅಂತ ಹೇಳ್ತಾರೆ ಈ ಬಾಸು, ಗುರುಜಿ. ಐ ಕಾಲ್ ಎವ್ರಿಬಡಿ, ಎಲ್ಲರನ್ನ ನಾನು ಗುರುಜಿ ಅಂತಲೇ ಕರೀತಾನೆ. ಎಲ್ಲರಿಂದಲೂ ಕಲಿಯುವಂಥದ್ದು ಅಗಾಧತೆ. ಕಲಿಯುವುದು ಸಮುದ್ರದಷ್ಟು ಮಕ್ಕಳೇ. ನಿಮಗೇನು ಸಿಗಬೇಕು ಸಿಗುತ್ತೆ, ನಿಜವೇ. ಪ್ರಯತ್ನವೇ ಮಾಡದೆ ಕೂತ್ಕೊಬಿಟ್ರೆ, ನಿಮಗೆ ಗೊತ್ತಿರೋದನ್ನು ಮಾಡೋದನ್ನು ಬಿಟ್ಬಿಟ್ರೆ ನೀವು ಅಲ್ಲೇ ನಿಂತ ನೀರಾಗಿಬಿಡ್ತೀರಿ. ಎಚ್ಚರಿಕೆ, ದಯಮಾಡಿ. ಇನ್ಮೇಲೆ ಗೊತ್ತಿಲ್ಲದೆ ಇರೋದನ್ನ ಆದಷ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಯಾರೋ ಹೇಳಿದ್ರು ಹೋಟ್ಲ್ ಇಟ್ಬಿಡೋಣ, ಬೇಕ್ರಿ ಇಟ್ಬಿಡೋಣ, ಇನ್ನೊಂದಿಟ್ಟು. ಕಲ್ತಿದ್ದೀರಾ, ಹೋಗಿದ್ದೀರಾ, ಮಾಡಿದ್ದೀರಾ. ಈಗೊಂದು ಹೋಟ್ಲಿದೆ, ಕೊಡಿ ಸರ್ವಿಸ್, ಕೊಡಿ ನೀವು ಸರ್ವಿಸ್. ನೀವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ವಿಸ್ಗೆ ಪೀಪಲ್ ವಿಲ್ ಕಮ್ ಟು ಯು ಮಕ್ಕಳೇ, ಬರ್ತಾರೆ. ನೋಡಿ, 100 ವರ್ಷದಿಂದ ಇರೋ MTR ಅಲ್ಲಿ ಇವತ್ತು MTRನ ಟೇಕ್ ಓವರ್ ಆಗಿದೆ ಒಂದು ಕಂಪನಿ. ನೀವು ನಂಬೋಲ್ಲ. ಮಯಾಸ್ನ ಟೇಕ್ ಓವರ್ ಆಗೋಯ್ತು, ಅಲ್ಲೊಂದು ಎಡವಟ್ಟು ಆಗೋಯ್ತು, ಅದು ಬಿಡಿ. ಈಗ MTR ಫುಡ್ ಸೆಕ್ಷನ್ ಬೇರೆ, ಹೋಟೆಲ್ ಸೆಕ್ಷನ್ ಬೇರೆ. ಹೋಟೆಲ್ ಸೆಕ್ಷನ್ ಕೂಡ ಟೇಕ್ ಓವರ್ ಆಗಿದೆ. ಹೋಟೆಲ್ ಉದ್ಯಮ ಅಂದಿದೆ MTRನ ಬೀಟ್ ಮಾಡಿದಂಥ ಒಂದು ಹೆಸರು. ನಂಗೆ ತುಂಬ ಒಂಥರ ಖುಷಿ ಕೊಡತಕ್ಕಂಥ ಹೆಸರು, ರಾಮೇಶ್ವರಂ ಕೆಫೆ. ಹೇಳ್ತಾರೆ ತುಂಬ ಜನ ಅಲ್ಲಿ ಜಾಸ್ತಿನಪ್ಪ ಅಂತ. ಸರ್ವಿಸ್ ಹಾಗೇ ಇದೆ, ತುಪ್ಪ ಹಾಗೇ ಇದೆ, ಕ್ವಾಲಿಟಿ ಹಾಗೇ ಇದೆ. ನಿಮ್ಮ ಕಣ್ಮುಂದ್ಗಡೆ ಪ್ರತಿ ಗಂಟೆಗೂ ಅಲ್ಲಿ ದೋಸೆ ಹಿಟ್ಟು ಬರುತ್ತೆ, ಇಡ್ಲಿ ಹಿಟ್ಟು ಬರುತ್ತೆ, ಚಟ್ನಿ ಅಲ್ಲಿ ಪ್ರತಿ ಗಂಟೆಗೂ ಚಟ್ನಿ. ನೀವು ನೋಡಿ, ಯಾವುದಾದ್ರೂ ಹೋಟ್ಲಿಂದ ನೀವು ತರಿಸ್ಕೊಳ್ಳಿ ಮಕ್ಕಳೇ, ವಾಸನೆ ಬರ್ತಿರುತ್ತೆ. ಯಾವುದಾದ್ರೂ ಹೋಟ್ಲಿಗೆ ಹೋದರೆ, ನನ್ನ ಮೂಗು ತುಂಬ ಸೆನ್ಸಿಟಿವ್, ನಾವು ಹೊರಗಡೆ ತಿನ್ನಲ್ಲ, ಅದಕ್ಕೆ ಅಪರೂಪ. ಮೂಗು ನನಗೆ ಹಿಟ್ಟಿನಿಂದ ಹಿಡಿದು ಪ್ರತಿಯೊಂದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೇ ಅದು ಏನೋ ಇದು ಅಂತ ಹೇಳ್ಬಿಟ್ಟು. ತರಕಾರಿ ತೊಳೆದಿದ್ರು ನಂಗೆ ಗೊತ್ತಾಗುತ್ತೆ. ನೀವು ನಂಬ್ತೀರಾ? ನನ್ನ ಮೂಗು ತುಂಬ ದೇವ್ರು ಕೊಟ್ಟಿರೋ ಒಂದು ಮ್ಯಾಜಿಕ್ ಮೂಗು ಕೊಟ್ಬಿಟ್ಟಿದ್ದಾನೆ. ಏನು ಮಾಡೋದು, ದೈವಿಚ್ಛೆ. ನೋಡಿ, ನೀವು ಹುಳಿ ಹೊಡಿತಿರುತ್ತೆ ಮುಖಕ್ಕೆ, ನಿಮಗೆ ಗೊತ್ತಾಗಲ್ಲ. ಕೆಲವ್ರಿಗೆ ಗೊತ್ತಾಗಲ್ಲ, ನಾಲ್ಗೆಗೆ ಗೊತ್ತಾಗಲ್ಲ, ಏನು ಮೂಗಿಗೆಲ್ಲಿ ಗೊತ್ತಾಗುತ್ತೆ. ಏನೋ ತಿಂದ್ವಿ ಅಂತ ತಿಂತಿರ್ತೀರಿ, ಏನೋ ತಿಂದ್ವಿ ಅಂತ ತಿನ್ನೋದಲ್ಲ. ಕಸ ಇಷ್ಟು ತಿನ್ನೋ ಜಾಗದಲ್ಲಿ ರಸ ಇಷ್ಟು ತಿನ್ನೋಣ. ಸೀದಾ ಡ್ಯಾಂಬಿಯನ್ಸ್ ಮಾತಾಡಿದ್ರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂಥರ ಕಿರೀಟ ಆಗ್ಬಿಟ್ಟಿದೆ ರಾಮೇಶ್ವರಂ ಕೆಫೆ. ಹೇಗೆ ದ ಡ್ಯಾಂಬಿಯನ್ಸ್. ಜನ ಯಾಕೆ ಅಲ್ಲಿ ಜನ ಮರಳು, ಜಾತ್ರೆ ಮರಳು ಅಂತ ಹೋಗ್ತಾರೆ. ಮಾತಾಡೋರು ಮಾತಾಡ್ತಾರೆ. ಅಯ್ಯೋ, ಈಗ ನನ್ನ ಬಗ್ಗೆನೂ ಮಾತಾಡೋರ್ನ ನಾನು ನೋಡಿದ್ದಾನೆ. ಗುರುಗಳು ನಂಬರ್ ಹಿಂಗಂದ್ರಂತೆ, ಹಂಗ ಪೂರ್ತಿ ನೋಡೇ ಇರಲ್ಲ, ತಿಳ್ಕೊಂಡೇ ಇರಲ್ಲ. ಬಿಡಿ, ಬಾವಿ ಕಪ್ಪೆಗಳ ಜೊತೆ ಮಾತು ಬೇಡ. ಹಾಗೆ
ಅಲ್ಲಿದೆ. ಯಾವ ಆ ಕಾಂಪಿಟೇಷನ್ ತಡ್ಕೊಳಕ್ ಆಗ್ತಿಲ್ಲ ಕೆಲವರಿಗೆ, ಆ ಬೆಳವಣಿಗೆ ತಡ್ಕೊಳಕ್ ಆಗ್ತಿಲ್ಲ ಕೆಲವರಿಗೆ. ಬಿಕಾಸ್ ಅದರ ಹಿಂದ್ಗಡೆ ರಾಘು ಅವ್ರದ್ದು ಕಡಿಮೆ ಅಂದ್ರೆ ಒಂದು 25 ವರ್ಷದ ಪರಿಶ್ರಮ ಇದೆ. ಯಾರಿಗೇನಿಷ್ಟ, ಯಾವುದಿಷ್ಟ ಅನ್ನೋದನ್ನ ಆ ರಂಗದಲ್ಲಿ ಅಷ್ಟು ಅದನ್ನೇ ಮಾಡಿರೋದು. ಈ ಹ್ಯಾಸ್ ಮೇಡ್ ಇಟ್ ದಟ್ ಸರ್ವಿಸ್ ಆಸ್ ಅನ್ ಆಂಬಿಯನ್ಸ್. ನಾವು ಅದರ ಹಿಂದ್ಗಡೆ ಬುದ್ಧಿಶಕ್ತಿಯಾಗಿ ದಿವ್ಯಮ್ಮ. ಎಲ್ಲ ನಾವು ಮಾಡಿಬಿಡ್ಬೇಕು, ಅವೆಲ್ಲ ಆಗೋ ಮಾತಲ್ಲ. 20-25 ವರ್ಷ ಆ ಸೋಲಲ್ಲ, ಅದು ಅನುಭವ. ಅದೊಂದು ಅನುಭವ. ಅವ್ರ ಅನುಭವ ತಗೊಂಡು ಇವತ್ತು ಬುದ್ಧಿಶಕ್ತಿ, ಆತ್ಮಶಕ್ತಿ ಎರಡು ಸೇರಿ ಒಂದು ದೈವಿಕ ಶಕ್ತಿಯಾಗಿ ನಿಲ್ಲಿಸ್ಬಿಟ್ಟಿದೆ, ಗುರುಶಕ್ತಿಯಾಗಿ. ನೀವು ಅದು ಗೆಲ್ಲಬೇಕು ಅಂದ್ರೆ ಗೊತ್ತಿರೋದನ್ನೇ ಮಾಡಿ, ಗೊತ್ತಿರೋದನ್ನ ಬಿಟ್ಬಿಟ್ಟು ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ತರಕಾರಿ ಅಂಗಡಿ ಇಟ್ಟಿದ್ರೆ ಸರ್ವಿಸ್ ಕೊಡಿ, ಮನೆಗೆ ಡೆಲಿವರಿ ಕೊಡ್ತಾನೆ ಅಂತ, ಬೇಗ ಕೊಡ್ತಾನೆ. 10 ಮಿನಿಟ್ಸ್ ಗ್ರಾಸರಿನವರೆಲ್ಲ ಸೂಪರ್ ಹಿಟ್ ಆಗ್ಬಿಟ್ಟಿದ್ದಾರೆ. ನೀವು ಕೊಡೋಕ್ಕಾಗೋದಿಲ್ಲ, ನಿಮ್ಗೆ ಬೆಳಿಗ್ಗೆ ಎದ್ದೋಗಕ್ಕಾಗಲ್ಲ. ಅದ್ರ ಜೊತೆಲಿ ತರಕಾರಿ ಹೆಂಗೂ ಹೋಗ್ತಿದೆ ಅಲ್ವಾ, ಸೊಪ್ಪು ಕೊಡಿ, ಹೂ ಕೊಡಿ, ಹಣ್ಣು ಕೊಡಿ, ಹಾಲು ಕೊಡಿ, ಬೆಣ್ಣೆ ಕೊಡಿ, ತುಪ್ಪ ಕೊಡಿ. ಮೈಕಿಟ್ ಒಂದೇ ಕಸ್ಟಮರ್ ಇಲ್ಲ. ನಿಮಗೆ ಬೆಳಿಗ್ಗೆ ಎದ್ದೊಳಕ್ಕೆ ಆಗೋಲ್ಲ. ಒಂದು ಟ್ಯೂಷನ್ ಮಾಡ್ತಿದ್ದೀರಾ, ಆ ಮಕ್ಕಳಲ್ಲಿ ಇನ್ನೊಂದು ಕೋಚಿಂಗ್, ದೊಡ್ಡ ಎಕ್ಸ್ಪರ್ಟ್ಸ್ನ ಕರೆಸೋದು, ಪ್ರಾಕ್ಟಿಕಲ್ ಮಾಡಿಸೋದು. ಪ್ರೀತಿಯಿಂದ ಮಾಡ್ತಾರೆ, ಪ್ರೀತಿಯಿಂದ ಮಕ್ಕಳು ಬರ್ತಾರೆ. ಏನೋ ದುಡ್ಡು ಮಾಡಬೇಕು ಅಂತ ಮಾಡಿ ಬರೋಲ್ಲ. ಮುಗಿದೋಯ್ತು, ಆ ಕೋಚಿಂಗ್ ಕೂಡ ಮುಗಿದೋಯ್ತು. ಎಷ್ಟು ಜನ ಕೋಚಿಂಗ್ ಟ್ಯೂಷನ್ ಅಂತ ನಡೆಸ್ಬಿಟ್ಟು ಏನೂ ಆಗದೆ ನಿಂತಿದ್ದೀರಿ? ಮುಗೀತು. ಕ್ವಾಲಿಟಿ ಆಫ್ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡಿ ಗೊತ್ತಿರುವುದನ್ನೇ ಮಾಡಿ. ಗೊತ್ತಿರೋದನ್ನ ಬಿಟ್ಟರು ಮುಳುಗ್ತೀರಿ, ಗೊತ್ತಿಲ್ಲದೆ ಇರೋದನ್ನ ಮಾಡಿದ್ರು ಮುಳುಗುತ್ತೀರಿ. ಬರೆದಿಟ್ಕೊಳ್ಳಿ ಇವತ್ತಿಂದ ಇದು. ಹಾಗೆ ನಮ್ಮ ಕಾರ್ಯಕ್ರಮ ತುಂಬ ಜನ ಹೊಸಬರು ನೋಡ್ತಿರ್ತೀರಿ. ಆತ್ಮೀಯರಿಗೆ ಪುಟ್ಟದಾಗಿ ಒಬ್ಬರಿಗೆ ಇಲ್ಲ 3 ಜನಕ್ಕೆ ಶೇರ್ ಮಾಡಿ. ಯಾರೋ ಒಬ್ಬರಿಗೆ ಗೊತ್ತಿಲ್ಲದೆ ಮಾಡೋ ಒಂದು ವ್ಯವಹಾರ ಮುಳುಗು ನೀರು ತಂದ್ಬಿಡ್ತು. ಗೊತ್ತಿಲ್ಲ ಟ್ರೇಡಿಂಗ್ ಅಂದ್ಬಿಟ್ಟ, ಹಾಕ್ಬಿಡೋಣ. ಗೊತ್ತಿಲ್ಲ ಪ್ರಾಪರ್ಟಿ ಡೀಲಿಂಗ್ ಅಂತ ಹೋಗ್ಬಿಡೋಣ, ಹೋಟೆಲ್ ಮಾಡಿಬಿಡೋಣ, ಬೇಕ್ರಿ ಮಾಡಿಬಿಡೋಣ. ಎಲ್ಲೋ ಆಗ್ಬಿಟ್ರೆ ಮಕ್ಕಳೇ, ನಾವು ತಿನ್ನೋದು ನಾವೇ. ಒಬ್ಬರನ್ನ ನಾವು ಬದಲಾಯಿಸಿದ್ದೀವಿ, ಒಬ್ರಿಗೊಂದು ನಿಮ್ಮಿಂದ ಅವ್ರಿಗೊಂದು ಗೈಡೆನ್ಸ್ ಆಗಿದೆ ಅನ್ನೋದು ನನಗೊಂದು ಆತ್ಮತೃಪ್ತಿ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ವರ್ಡ್ಸ್ ನಾನು ಯೋಚನೆ ಮಾಡ್ತಿರ್ತೇನೆ. ಯಾರೋ ಒಬ್ರು ಯಾರ ಹತ್ರನೋ ಕೇಳಿದಂತೆ ಇವ್ರ ಬಗ್ಗೆ ಏನ್ ಹೇಳ್ತೀರಿ ಅದು ಹೇಳ್ತೀರಿ ಅಂದ್ರೆ ಅವ್ರು ಏನೋ ಒಂದು ಡೈಲಾಗ್ ಹೇಳಿತ್ತು. ಅಯ್ಯೋ, ಈ ಲೋಕ ಇರೋದೇ ಹಾಗೆ ಮಾಡ್ರೆ ನೋಡಿ. ವ್ಯಕ್ತಿಗಳ ಬಗ್ಗೆ ಚಿಂತೆ ಪ್ರಭಾವಕ್ಕೊಳಗಾಗಬೇಡಿ. ನಮಗೆ ಬೇಗ ಸುಳ್ಳಿಗೆ ಹರಡೋ ವೇಗ ಜಾಸ್ತಿ, ಸುಳ್ಳಿನ ಮಾತುಗಳು ತಗೊಳ್ಳೋದು ಜಾಸ್ತಿ. ಹೇಳಿದ್ನಲ್ಲ, ಇಂಥ ಒಂದು ದೊಡ್ಡ ಶಕ್ತಿಗಳು ಸಾವಿರಾರು ಮಂದಿಗೆ ಅನ್ನ ಇಡುವಂಥ ದಣಿಗಳ ಜೊತೆ ಕುಳಿತಿದ್ದೇನೆ. ನನಗೊಂಥರ ಅವರೊಂಥರ ವಿಸ್ಮಯ. ಯಾವುದಾ ಶಕ್ತಿ, ಗ್ರಹಗಳ ಶಕ್ತಿ, ಇನ್ಫ್ಲೂಯೆನ್ಸ್ ಶಕ್ತಿ, ನಿಮಗದು ಸಿಗಬೇಕು. ಅವರಿಂದ ಅನುಭವದ ಮೂಲೆ ತಗೊಂಡು ಬಂದು ನಿಮಗೆ ಕೊಡ್ತಿದ್ದಾನೆ. ನೀವು ಗೆಲ್ಲಬೇಕು, ನನ್ನದು ಅದೊಂದು ಆಸೆ. ಪ್ರತಿ ಮನೆಯಲ್ಲೂ ಒಂದು ಬೆಳಕಿರಬೇಕು, ಪ್ರತಿ ಮನೆಯಲ್ಲೂ ಒಂದು ತೃಪ್ತಿ ಇರಬೇಕು. ನನಗೇನು ಬೇಕು? ನೀವು ತೃಪ್ತಿ ಇರೋದೇ ಒಂದು ಆಚಾರ್ಯನಿಗೆ ಅದೊಂದು ಆತ್ಮತೃಪ್ತಿ ಅಷ್ಟೇ. ತೃಪ್ತಿ ನಿಮಗೆ ತೃಪ್ತಿ, ನನಗೆ ಆತ್ಮತೃಪ್ತಿ. ದೈಹಿಕ ತೃಪ್ತಿ ಅಲ್ಲ, ಆತ್ಮತೃಪ್ತಿ. ಮನೋತೃಪ್ತಿ, ಮನಸ್ಸಿಗೆ ತೃಪ್ತಿ. ಯಾರೋ ಎಲ್ಲರೂ, ನಾನು ಅದಕ್ಕೆ ಹೇಳ್ತಿರ್ತೀನಿ, ಬರಬೇಡಿ ಅಂತಿರ್ತೀನಿ. ನೀವೇನಾದ್ರೂ ಬರ್ತೀನಿ ಅಂದ್ರೆ ಗಾಬರಿ ಆಗ್ತೀನಿ. ತುಂಬಾ ದೊಡ್ಡ ವ್ಯಕ್ತಿಗಳು ಅವರು ಕರಿತಿರ್ತಾರೆ, ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ, ಕೇಳ್ತಾರೆ. ಅದು ಏನಾದರೂ ஏதாவது பிரச்சனை ஆச்சுங்களா ஐயா?
ये दहीना आइंदಯ್ಯ कुछ हुआ आपको क्यों परेशान में ಹಿಂಗೆ ಪಟ್ ಅಂತ ಕೇಳೋದು. ನಾನು ಫೋನ್ ಮಾಡಿದ ತಕ್ಷಣ ಬಾತ್ ಕರ್ನಾತ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು, ಗಾಬರಿ ಆಗ್ತಾನೆ. ಮೆಸೇಜು ಒಂದು ದಿನ ಎತ್ತಲ್ಲ, ಏನಪ್ಪ ಇದು, ಏನಾದರೂ ಸಮಸ್ಯೆ ಆಗ್ಬಿಡ್ತಾ. 100 ಜನಕ್ಕೆ ಅನ್ನ ಕೊಡ್ತಿರೋ ಅನ್ನಪ್ರಭುಗಳು, ಅನ್ನಪೂರ್ಣೇಶ್ವರಿಯವರು, ಸುಮ್ಮನೆ ಅಲ್ಲ ಅದೆಲ್ಲ. ಇಲ್ಲ ಗುರುಗಳೇ, ಸಮ್ ಮಾಡಿಫಿಕೇಶನ್ ಅಂತ ಹೇಳ್ತಾರೆ ಅಷ್ಟೇ. ಅದರಿಂದ ದಯಮಾಡಿ ಈ ನೆಗೆಟಿವ್ ಫೀಡ್ಬ್ಯಾಕ್ಸ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಇರ್ತಾರೆ ನಿಂದಕರಿರಬೇಕು, ನಿಮ್ಮ ಯೋಗ್ಯತೆಯನ್ನು ಸದಾ ಕೆದಕ್ತಕ್ಕಂಥವ್ರು, ಸದಾ ಕೆಡಿಸ್ತಕ್ಕಂಥವ್ರು, ಸದಾ ನಿಮ್ಮನ್ನು ಎಳಿತಕ್ಕಂಥ, ಅದಕ್ಕೆಲ್ಲ ಹಿಂಬಾಗಬೇಡಿ. ಏನಾದರೂ ಮಾಡಿಬಿಡೋ, ಇನ್ನೇನಾದರೂ ಮಾಡೋ ಅನ್ನತಕ್ಕಂಥವ್ರು, ಅದೇನು ಯೋಚನೆ ಮಾಡಬೇಡಿ. ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಮಂಗಳವಾರ ಪುನರ್ವಸು ನಕ್ಷತ್ರ, ಶ್ರೀರಾಮ ಜಯಂ. ಮೇಷರಾಶಿ, ಚಂದ್ರ ಗುರು ಸಾರದಲ್ಲಿದ್ದು, ಗುರುವು ಚಂದ್ರನ ಸಾರದಲ್ಲಿದ್ದಾನೆ. ಚೆನ್ನಾಗಿದೆ. ನಗು, ಆನಂದ, ಸಂತೃಪ್ತಿ ಕೊಡತಕ್ಕಂಥ ಕೆಲಸಗಳು, ಇನ್ನೊಬ್ಬರಲ್ಲಿ ಸಂತೃಪ್ತಿ ನೋಡತಕ್ಕಂಥ ಕೆಲಸಗಳು. ವೈದ್ಯೋ ನಾರಾಯಣ ಹರಿ ಅಂತ ಒಂದು ವೈದ್ಯರ ಕೆಲಸ, ವಕೀಲರ ಕೆಲಸ, ಜಡ್ಜ್ ಕೆಲಸ, ಪೊಲೀಸ್ ಕೆಲಸ, ಡಾಕ್ಟರ್ ಕೆಲಸ, ಟೀಚಿಂಗ್ ಕೆಲಸ. ಇನ್ನೊಬ್ರಿಗೆ ನಗು ತುಂಬಿಸ್ತೀವಪ್ಪ. ಯಾರೋ ಕಳ್ತನ ಮಾಡಿದ್ದಾನೆ, ಹಿಡ್ಕೊಂಡು ಬಂದು ಆ ವಸ್ತುಗಳನ್ನ ಕೊಟ್ರೆ, ಯಾರೋ ತೊಂದರೆ ಕೊಡ್ತಿದ್ದಾನೆ, ಅವನ್ನ ಕರ್ಕೊಂಡು ಬಂದು ಯಾಕೋ ಅನ್ನೋದೊಂದು ಪೊಲೀಸ್ ಅಧಿಕಾರಿ ಕೆಲಸ ಇದೆಲ್ಲ ಸುಮ್ಮನೆ ಅಲ್ಲ. ಅದು ಇಟ್ಸ್ ಅ ಗಿಫ್ಟೆಡ್. ಒಂದು ಜಡ್ಜ್ ಸಾಹೇಬ್, ಅಯ್ಯ ಸರಿ ಸ್ವಲ್ಪ ಸಮಯ ಕೊಡಿಸ್ತಾನೆ, ಒಂದು 6 ತಿಂಗಳಲ್ಲಿ ನೋಡ್ರಿ, ಸುಮ್ಮನೆ ಅಲ್ಲ ಅದು. ನೋಡಿ ತಪ್ಪು. ಅವ್ರನ್ನ ಬೆದರಿಸ್ತೀಯ ನೀನು, ಯಾರು ಕೇಳೋರಿಲ್ಲ ಅನ್ಕೋತೀಯ ನೀನು ಅನ್ನೋ ಒಂದು, ಸ್ವಾಮಿ ಈ ಥರ ತಪ್ಪು ಮಾಡಿದ್ದಾರೆ ನೋಡಿ ಅಂತ ವಾದ ಮಂಡಿಸೋ ವಕೀಲರು, ತಪ್ಪು ದಾರಿ ಮಾರ್ಗದರ್ಶಕ ಅಂತ ಒಂದು ವೃತ್ತಿ ಉದ್ಯೋಗ. ಮೇಷಂ ಆರೋಗ್ಯಂ ಸಕ್ಸಸ್ಫುಲ್. ಬಟ್ ನಿಮ್ಮ ಮನೇಲೇ ನೋವಿರುತ್ತೆ, ದಾರಿ ತೋರಿಸೋರ್ಗೆ. ಅವ್ರ ಮನೇಲೇ ದಾರಿ ಇರಲ್ಲ ಮಕ್ಕಳೇ. ತುಂಬ ಅದು ನಾನು ಅನುಭವಿಸಿದ್ದೇನೆ. ನೆರಳು ಕೊಡೋರಿಗೆ ನೆರಳಿರಲ್ಲ ಮಕ್ಕಳೇ, ಪ್ರೀತಿ ಕೊಡೋರಿಗೆ ಪ್ರೀತಿ ಇರಲ್ಲ ಮಕ್ಕಳೇ. ಇನ್ನೊಬ್ರಿಗೆ ಕಸ ತೆಗೆದು ಒರೆಸಿ, ಆ ಕೊಚ್ಚಲ್ಲಿ ಬಿದ್ದಿರೋರಿಗೆ ಒರೆಸಿ ತೊಳೆದು, ಅಲ್ಲೊಂದು ಅಮ್ಮನ ಹಾಗೆ, ಅಮ್ಮನಿಗಾದ್ರೂ ಕರಳ ಬಳ್ಳಿ, ಒಡ ಹುಟ್ಟಿದವ್ರಿಗಾದ್ರೂ ರಕ್ತದ ಬಳ್ಳಿ. ಆದ್ರೆ ಈ ಗುರುವಿಗೆ ಯಾವ ಬಳ್ಳಿ? ಯೋಚನೆ ಮಾಡಿ ನೋಡಿ. ಎಲ್ಲ ಆಗ್ಬಿಟ್ಟಿರುತ್ತೆ ನೋವು, ಆದ್ರೂ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟಿರ್ತಾನೆ. ಅಷ್ಟೇ ಹೇಳಿರ್ತಾನೆ. ಖಂಡಿತ ಅದಾಗಿದೆ, ಇದೆ ಜಗತ್ತೇ ಹಾಗೆ, ಥ್ಯಾಂಕ್ ಯು ವೆರಿ ಮಚ್ ಅನ್ಕೊಂಡು ಹೋಗ್ತಿರ್ತಾನೆ. ಸೊ ಮೇಷಂ ದಾರಿ ತೋರಿಸ್ತಾ ಹೋಗಿ, ಏನೂ ಯೋಚನೆ ಇಲ್ಲ. ವೃಷಭ ರಾಶಿ ಚೆನ್ನಾಗಿದೆ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ದೇನಲ್ವಾ, ಒಳ್ಳೆ ಕಾಲ ಬರುತ್ತೆ, ಒಳ್ಳೆಯವರಿಗಲ್ಲ. ಜಾಗ್ರತೆ, ಕಲಿಯುಗ ಅಂತ ಪಾಪಿಗಳ ಯುಗ. ವೆರಿ ಕೇರ್ಫುಲ್. ಕಾನೂನು ಮಾಡಿರುವುದೇ ದೊಡ್ಡವರನ್ನು ಕಾಪಾಡಲಿಕ್ಕೆ ಅಂತ ಹೇಳ್ತಾರೆ. ನಾನಲ್ಲ, ತುಂಬ ದೊಡ್ಡವರೇ ಹೇಳಿರೋದು. ಕಾನೂನುಗಳು ಮಾಡಿರುವುದೇ ದೊಡ್ಡವರನ್ನು ಕಾಪಾಡಲಿಕ್ಕೆ, ಸಣ್ಣವರನ್ನಲ್ಲ. ಹೇಗೋ ಯಾವುದೋ ರೀತಿಯಲ್ಲಿ ಆ ಕಾನೂನುಗಳು, ಇನ್ನೊಂದು ವ್ಯವಸ್ಥೆ ಇದೆ. ಇದೆ. ಆದ್ರಿಂದ ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಬಿ ಪ್ರಾಕ್ಟಿಕಲ್. ಯೋಚಿಸಿ, ಆಲೋಚಿಸಿ, ಚಿಂತಿಸಿ. ಈ ಕಲಿಯುಗಕ್ಕೆ ಎಲ್ಲಿಂದ ಕೆಲಸ ನೀವು ಮಾಡಲೇಬೇಡಿ, ಅದು ನಮ್ಮ ಕೆಲಸ. ಆ ಮನ್ಸಿಗೆ ನಾವೇ ಬೇಗ ನೋವು ತಗೊಳ್ಳೋದು. ನೀವು ಮನ್ಸಿಗೆ ತಗೋಬಾರ್ದು. ನೀವು ಇಲ್ಲಿಂದಲೇ ಯೋಚನೆ ಮಾಡಬೇಕು, ಇಲ್ಲಿಂದ ಮಾತಾಡಬೇಡಿ, ಇಲ್ಲಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲಿಂದ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ, ಇಲ್ಲಿಂದ ನೋ ಅನ್ಲಿಕ್ಕೆ ಹೇಳ್ತೀನಿ ಅನ್ನಿ. ವಿಚಾರಿಸಿ, ಚಿಂತಿಸಿ, ಹೆಜ್ಜೆ ಇಡಿ, ಗೆಲುವು ನಿಮ್ಮದು. ಮಿಥುನ ರಾಶಿ ಚೆನ್ನಾಗಿದೆ. ಗುರು ವಕ್ರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ, ಹಿರಿಯರ ಯೋಗಕ್ಷೇಮಕ್ಕೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳಾದ್ರೂ ಕೂಡ ತುಂಬಾ ಅಂತ ಒಂದು ಒದ್ದಾಟವಿಲ್ಲ. ಕರ್ಕಾಟಕ ರಾಶಿ ಚಂದ್ರ 12ನೇ ಮನೆ. ಸ್ವಲ್ಪ ಓಡಾಟ, ಆರೋಗ್ಯ, ಸುತ್ತಾಟ, ಕೆಲಸ ಕಾರ್ಯಗಳು, ವ್ಯವಸ್ಥೆ. ಗುರು ವಕ್ರ ಇದ್ದಾನೆ, ಜಾಗ್ರತೆ. ಅನ್ಎಕ್ಸ್ಪೆಕ್ಟೆಡ್ ದಾರಿ ಗಮ್ಯ ಈ ಥರದ್ದು ಮಾಡಿಸ್ತಕ್ಕಂಥದ್ದು ಉಂಟು, ಎಚ್ಚರಿಕೆ. ಒಂದು ಬೊಗಸೆ ಕಡಲೆಕಾಳು, ಒಂದು ಸ್ವಲ್ಪ ತುಳಸಿ ರಾಮರಿಗೆ ಕೊಟ್ಟು ಬಿಡಿ, ಇಲ್ಲ ಹನುಮರ ಆಲಯಕ್ಕೆ ಹೋಗಿ ಕೊಟ್ಟು ಬಿಡಿ.
ಸಮಾಧಾನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ, ಆದರೆ ಗುರು ದಶಮದಲ್ಲಿ ಒಂಟಿ ಗುರು. ಗೆದ್ದಾಗ ಅನ್ಸುತ್ತೆ ಗಾಯಗಳು ಇರುತ್ತೆ. ಪ್ರತಿಯೊಬ್ಬ ಗೆದ್ದ ವ್ಯಕ್ತಿಯ ಹಿಂದ್ಗಡೆ ಕೇಳಿ ನೋಡಿ ಎಷ್ಟು ಕಳ್ಕೊಂಡಿದ್ದಾನೆ ಅಂತ. ನಾನಂತೂ ನೀವು ನಂಬಲ್ಲ ಮಕ್ಕಳೇ, ನನ್ನ ಬರ್ಡೇ ಆಚರಣೆ ಮಾಡಿ ಅದೆಷ್ಟು ವರ್ಷ ಆಯಿತು, ಆ್ಯನಿವರ್ಸರಿಗಳು ಇಲ್ಲವೇ ಇಲ್ಲ. ನಿಜವೇ, ಅವತ್ತೇ ಇರೋಲ್ಲ, ಅವತ್ತೇ ಲೇಟು, ಅವತ್ತೇ ವಿಘ್ನ, ಅವತ್ತೇ ಓಡಾಟ ಸುತ್ತಾಟ, ಈ ಥರದೊಂದು ಭಾವ. ಅವತ್ತೇ ಅದನ್ನು ಆಚರಣೆ ಮಾಡೋದೇ ಬಿಟ್ಬಿಟ್ಟಿದ್ದಾನೆ, ನೆನಪೇ ಇಟ್ಕೊಳ್ಳಲ್ಲ. ಇಟ್ಕೊಂಡೆ ತಾನೆ ಮನ್ಸಿಗೂ ನೋವು, ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾನೆ. ನನ್ನ ಮನೆಯವರು ನೆವರ್ ಡೂ ದ್ಯಾಟ್. ನೋಡೋಣ, ಇಲ್ಲ, ಹಬ್ಬದ ದಿನವೇ ಇರೋಲ್ಲ, ಅಳಲಿಕ್ಕೂ ಅಧಿಕಾರವಿಲ್ಲ. ಅವತ್ತೇ ಯಾರಾದರೂ ಎಲ್ಲಿಂದಲೋ ಒಂದು ಕಾರ್ಯಕ್ರಮ, ಒಂದು ವಿಶೇಷತೆ, ಹೋಗ್ಲೇಬೇಕು, ನಿಲ್ಲಲೇಬೇಕು, ಗೈಡೆನ್ಸ್ ಮಾಡಲೇಬೇಕು, ಹೇಗೋ ರಾಘವೇಂದ್ರ ಅಂತ ಅನ್ನಿಸ್ತಿರುತ್ತೆ, ಸುಮ್ಮನಾಗ್ಬಿಡುತ್ತೆ. ನಿನ್ನ ಇಚ್ಛೆ ನಡೆಸೋ ನೀನಿರ್ಬೇಕಾದ್ರೆ ನಾನೇ ಯಾಕೆ ಮೊದಲೇ ನಿರ್ಧಾರ ಮಾಡಿಟ್ಟಿದ್ದೀಯ ಅಂತ. ಸಿಂಹಂ ಆ ರೀತಿ ಹೆಜ್ಜೆ ಇಡಿ, ಗೆಲುವು ನಿಮ್ಮದು. ಕನ್ಯಾ ರಾಶಿ, ಭಾಗ್ಯದಲ್ಲಿ ಗುರು, ಭಾಗ್ಯವೃತ್ತಿ, ಖುಷಿ, ಸಂಭ್ರಮ, ಮನೆಯಲ್ಲಿ ವಿಶೇಷ ಭೋಜನ ಕೂಟ, ಸಂತೋಷ ಕೂಟ, ಆತ್ಮೀಯರ ಕೂಟ, ಓಡಾಟ ಕೂಟ, ಇವೆಲ್ಲವನ್ನು ನೋಡತಕ್ಕಂಥ ವಿಶೇಷತೆ ಇರತಕ್ಕಂಥ ಒಂದು ದಿನ. ವೃತ್ತಿಯಲ್ಲೂ ಕೂಡ ಗೌರವವೇ, ಗೆಲುವೆ, ಹೈನುಗಾರಿಕೆ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಬೇಕರಿ, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ ತುಂಬ ಚೆನ್ನಾಗಿದೆ. ತೋಟಗಾರಿಕೆ, ಕೃಷಿಗಾರಿಕೆ, ಹೈನುಗಾರಿಕೆ, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ರಾಜಕೀಯ, ಬ್ಯೂಟಿಫುಲ್. ಮೋಸದಲ್ಲಿರೋರಿಗೆ ಬರಸಿಡ್ಲು ಹೊಡೆದು ಬಿಡುತ್ತೆ, ಹುಷಾರ್. ವೃಶ್ಚಿಕ ರಾಶಿ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಭಾಗ್ಯಾಧಿಪತಿ ಅಷ್ಟಮ. ಸೊ ಅದರಿಂದ ದೂರದ ಕೆಲಸಗಳು, ದೂರದ ವ್ಯವಹಾರಗಳು, ದೂರದ ವ್ಯಕ್ತಿಗಳು, ದೂರದ ನಂಬಿಕೆಯ ವ್ಯಕ್ತಿಗಳು ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಪ್ರೊಸೀಡ್. ಅಯ್ಯೋ, ನಮ್ಮನೆಯವರೇ ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಮೊನ್ನೆ ಕೂಡ ಒಬ್ರು 40 ಲಕ್ಷ ಕೊಟ್ಬಿಟ್ಟಿದ್ದಾನೆ, 60 ದಾಟಿಬಿಟ್ಟಿದೆ ಮಕ್ಕಳು, 70 ರಾಸುಪಾಸು ಅವರು. ಸ್ವಂತ ತಮ್ಮನಿಗೆ ಬರಲ್ಲ ಸಾರ್ ಅಂದೆ, ಹಾಗೇ ಕೂತು ಬಿಟ್ರು. ಬರಲ್ಲ ಸರ್, ಇನ್ನು ಹೊರಗಡೆಯವ್ರು ಕೊಟ್ಟಿದ್ರಿ ಅಂದರೆ ಮರ್ತು ಬಿಡಿ ಸರ್, ತಮ್ಮನ್ನಂತೂ ನೀವು ಮರ್ತು ಬಿಡಿ ಸರ್ ಹೀಗಂತಾರೆ. ಬರಲ್ವಾ ಅಂತ. ಮನೆಯವರೇ ಇವತ್ತು ಬದಲಾಗಿ ಬಿಟ್ಟಿದ್ದಾರೆ ಮಕ್ಕಳು. ಕೊಟ್ರೆ ಮಾತ್ರ, ಇದ್ರೆ ಮಾತ್ರ. ನೀವು ಕೊಡದೆ ನೋಡಿ. ಲೋಕವೆಂಬುದು ಈ ದುಡ್ಡಿನ ಹಿಂದೆ, ಮಾಯೆ ಹಿಂದೆ, ಅಧಿಕಾರದ ಹಿಂದೆ ಸುತ್ತ. ನೀವು ಕೊಡೋರಿಗೆ ಒಳ್ಳೆಯವರು, ಕೊಡಲಿಲ್ಲ ಅಂದ್ರೆ ಕೆಟ್ಟವ್ರು. ಕೊಟ್ಟು ಕೆಟ್ಟವರು, ಯಾಕೆ ಕೊಡಬೇಕಿತ್ತು? ವೃಶ್ಚಿಕಂ, ಕೊಟ್ಟು ಕೆಡಬೇಡಿ, ಅಷ್ಟೇ ಹೇಳಬಲ್ಲೆ. ಧನಸ್ಸು ರಾಶಿ ಚೆನ್ನಾಗಿದೆ. ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಕೊಟ್ಟವನು ಕೊಡಂಗೆ, ಇಸ್ಕೊಂಡವನು ಇರಭದ್ರ. ಸೊ ಯಾರ್ದೋ ಮಾತು ಕೇಳಿ ಸಾಲ, ಕಮಿಟ್ಮೆಂಟ್, ಓವರ್ ಬರ್ಡನ್ ಮಾಡಿ ಇಟ್ಕೊಬಿಡ್ತೀರಿ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾರನ್ನೂ ನಂಬಬೇಡಿ. ಸಪ್ತಮಾಧಿಪತಿ ಓಡೋಗ್ಬಿಡ್ತಾನೆ. ಕೊಟ್ರೆ ಮಾತ್ರ ಬರೋಲ್ಲ, ತಗೊಂಡಿದ್ರೆ ನೀವು ಸಿಗೋಲ್ಲ. ಕೇಶವ. ಮಕರ ರಾಶಿ ಚೆನ್ನಾಗಿದೆ. ಚಂದ್ರ ಗುರುಸಾರ, ಗುರು ಪಂಚಮದಲ್ಲಿ. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಫಿನಾನ್ಸ್, ಬ್ಯಾಂಕಿಂಗ್, ಒಡವೆ, ಗೌರವ, ದೇವಸ್ಥಾನ, ಪೌರೋಹಿತ್ಯ, ಆಗಮ, ಬರವಣಿಗೆ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು ಸುಖಭಾವದಲ್ಲಿರೋದ್ರಿಂದ ಏನು ಪರಿಶ್ರಮ ಪಟ್ಟಿದ್ದಿರೋ ವರ್ಷಗಟ್ಟಲೆಯ ತಪಸ್ಸಿಗೆ ತಕ್ಕಂಥ ಗೌರವ. ಯಾವಾಗಲೂ ನಾನು ಹೇಳ್ತಿರ್ತೇನೆ ಮಕ್ಕಳೇ, ನೆಮ್ಮದಿಯಾಗಿರಲು ಪ್ರಯತ್ನ ಮಾಡಿ. ಆ ನೆಮ್ಮದಿ ಎಲ್ಲಿಂದ ಬರುತ್ತೋ ಗೊತ್ತಾ? ಇರೋದ್ರಲ್ಲಿ ತೃಪ್ತಿ. ಆ ಇರೋದ್ರಲ್ಲಿ ತೃಪ್ತಿ ಯಾವಾಗ ಬರುತ್ತೋ ಗೊತ್ತಾ? ಇರುವ ಕೆಲಸದಲ್ಲಿ ಗೌರವ ಹುಡುಕಿದ್ರೆ. ಮಾಡೋದ್ರಲ್ಲಿ ಗೌರವ ಹುಡುಕಿ, ದುಡ್ಡು ಹುಡುಕ್ಬೇಡಿ, ಪದವಿ ಹುಡುಕ್ಬೇಡಿ. ಅವನ್ಯಾರೀ ಕೊಡೋಕ್ಕೆ? ನೀವು ನಂಬಲ್ಲ. ನನ್ನ ದೊಡ್ಡ ಗುರುಗಳು, ಅವರಿಗೆ ಒಂದು ದೊಡ್ಡ ಉನ್ನತ ಸ್ಥಾನ. ದಿಢೀರ್ನೆ ಅವರು ಕಾರ್ಯಕ್ಷೇತ್ರ ಎಲ್ಲ ಬದಲಾವಣೆಗಳು ಬರ್ತಕ್ಕಂಥದ್ದು ಆಯಿತು. ಬಿಡಬೇಕಾಯ್ತು. 3 ತಿಂಗಳು ನೋಟಿಸ್ ಪೀರಿಯಡು.
90ರಿಂದ 120 ದಿನ 6 ತಿಂಗಳು ಅವರ ಪೊಸಿಷನ್ ಆ ಥರದ್ದು. ಸ್ವಾಮಿ ನೀವು ಸರ್ವ್ ಮಾಡಬೇಕಾಗುತ್ತೆ. ಸರಿ, ಲೆಟ್ರು ಇಲ್ಲ ಆ ಉನ್ನತ ಹುದ್ದೆದು ಕೊಡೋಕ್ಕಾಗಲ್ಲ, ನೀವು ಬಿಟ್ಟು ಹೋಗ್ತಿರೋದನ್ನ ಕಂಪ್ನಿಗೆ ಹಾಗೆ ಹೀಗೆ ಅಂತೇಳಿ ಒಂದು ಮಿಡಲ್ ಮ್ಯಾನೇಜ್ಮೆಂಟದು ಲೆಟ್ರ್, ಎಕ್ಸ್ಪೀರಿಯನ್ಸ್ ಲೆಟ್ರು ಕೊಡ್ತಾರೆ. ವಾಸ್ ಎ ಟಾಪ್ 4th ಪೊಸಿಷನಲ್ಲಿದ್ದಾರೆ. ನೆಕ್ಸ್ಟ್ CEO ಇಲ್ಲ ವೈಸ್ ಪ್ರೆಸಿಡೆಂಟ್, ಆ ಮಟ್ಟದ್ದು ಕಂಪನಿದು, ಆ ಸೆಕ್ಟರ್ದು. ಆಗ ಅವ್ರು ಒಂದು ಮಾತು ಹೇಳಿದ್ರು, ನನಗೆ ಯಾವತ್ತೂ ಹೇಳ್ತಿರ್ತಾರೆ, ಕೊಡೋದಕ್ಕೆ ನೀವು ಯಾರ್ರಿ, ತಗೊಳ್ಳೋದಕ್ಕೆ ನಾನು ಯಾರ್ರಿ, ಅವ್ನು ಕೊಡೋದಕ್ಕೆ ಅವ್ನು ಇರ್ಬೇಕಾರೆ ನಿಮ್ಮ ಲೆಟ್ರ್ ನೀವೇ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಆ್ಯಂಡ್ ಟುಡೇ ದಟ್ ಮ್ಯಾನ್ ಇಸ್ ಸಮ್ವೇರ್. ಅವ್ರ ಮಾತು ನನಗೆ ಅದೊಂದು ವಿಸ್ಮಯ. ಅವಾಗ ಕೇಳ್ತಿರ್ತೇನೆ, ಕೊಡೋದಕ್ಕೆ ಅವನು ಯಾರೋ, ತಗೊಳ್ಳೋದಕ್ಕೂ ನಾವ್ಯಾರೋ. ಕೊಡೋದಕ್ಕೂ ಅವನೇ ಕಳಿಸೋದು, ತಗೊಳ್ಳೋದಕ್ಕೂ ಯೋಗ್ಯತೆ ಕೊಟ್ಟು ಕಳಿಸೋದು. ಅವ್ನು ಕೊಡೋಕೆ ರೆಡಿ ಇದ್ದಾಗ ನಾವು ರೆಡಿ ಇರೋಲ್ಲ, ನಾವು ತಗೊಳಕ್ ರೆಡಿ ಇದ್ದಾಗ ಕೊಡೋಕೆ ಅವನು ರೆಡಿ ಇರೋಲ್ಲ. ಎರಡು ಒಂದು ಸಿಂಕ್ ಮಾಡ್ತಾನೋ ಮೇಲಿರೋವನು ಅಂತ ನಮ್ಮ ಗುರುಗಳು. ಈಸ್ ಡಿಸೈನ್ಡ್ ಮಕ್ಕಳೇ. ಕೊಡುವವನನ್ನು ತೆಗೆದುಕೊಳ್ಳುವವನು ನಿರ್ಧಾರ ಅವನದ್ದಾಗಿರುತ್ತೆ. ಅದರಿಂದ ಕೊಡೋಕೆ ಅವ್ರು ಯಾರ್ರಿ, ತಗೊಳಕ್ ನಾವು ಯಾರ್ರಿ. ಅವ್ನು ನಿರ್ಧಾರ ಮಾಡಿದಾನೆ ಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗಿ. ಕುಂಭಂ ವಿಜಯಂ ಗೌರವಂ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ಚಂದ್ರ ಸುಖಕಾರಕ, ಗುರುಸಾರದಲ್ಲಿದ್ದಾನೆ. ದಾನ ಧರ್ಮ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಪೌರೋಹಿತ್ಯ, ಆಗಮ, ಸಾಂಪ್ರದಾಯಿಕ ವಿದ್ಯೆಗಳು, ಸಾಂಪ್ರದಾಯಿಕ ಆರೋಗ್ಯ ಕೆಲಸಗಳು, ನೇಚುರೋಥೆರಪಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಈ ಥರದ ಆಯುರ್ವೇದ, ಈ ಥರದ ಕೆಲಸಗಳು, ಮಾರ್ಗದರ್ಶನ, ಅನಾಥಾಶ್ರಮ, ವೃದ್ಧಾಶ್ರಮ, ದೇವಸ್ಥಾನ, ಚೌಲ್ಟ್ರಿ, ಫಂಕ್ಷನ್ ಮಾಡೋದು, ಕಾಪಾಡೋದು, ಮದುವೆಗಳು ಮಾಡಿಸೋದು, ಕಲ್ಯಾಣ ಮಾಡಿಸೋದು, ಕಲ್ಯಾಣಿ ಕಟ್ಸೋದು, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.